ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾಂಡ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಏನು ವಿಶೇಷ? ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ. ಅಂದರೆ ಗುರುವಾರದತ್ತು ಎಲ್ಲ ಗೃಹಿಣಿಯರನ್ನ ಕರೆಸಿ ಈ ನಮ್ಮ ಇರ್ತಕ್ಕಂಥ ಎಲ್ಲ ಐಟಮ್ಗಳು ಗೃಹಿಣಿಯರೇ ಮಾಡ್ತಾರೆ. ಅವರ ಮನೆಯ ವಿಶೇಷವಾದ ಅಡುಗೆನ ತೋರಿಸುವಂಥ ಕಾರ್ಯಕ್ರಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗೃಹಿಣಿಯರು ಬಂದಿದ್ದಾರೆ. ಅವರ ಮನೆಯ ವಿಶೇಷವಾದ ಅಡುಗೆ ಮಾಡೋಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ನಮ್ಮ ಹೆಸರು ಸುಶೀಲಾ ಅಂತ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಮನೇಲಿ ಇದ್ದೀನಿ. ಎಲ್ಲಿದೆ ಮನೆ? ಮನೆ ನಮ್ದು ಕಲ್ಯಾಣ ನಗರ ನಾಗರಬಾವಿ ರೋಡು. ಅಲ್ಲಿ ಇರ್ತೀವ್ರಿ ನಾವು. ಸ್ವಂತ ಮನೆ. ಯಜಮಾನ್ರು ರಿಟೈರ್ ಈಗ. ಏನ್ ಮಾಡ್ತಾ ಇದ್ರು? ಅವರು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಒಳಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ರಿಟೈರ್ ಆಗಿದ್ದಾರೆ. ಎಷ್ಟು ಜನ ಮಕ್ಕಳು? ನಮಗೆ 2 ಗಂಡು ಮಕ್ಕಳು. ಏನ್ ಮಾಡ್ತಾರಮ್ಮ? ಇಬ್ರು ಇಂಜಿನಿಯರು, ಈಗೆಲ್ಲ ಮ್ಯಾನೇಜರ್ ಆಗಿದ್ದಾರೆ. ಮದುವೆ ಆಗಿದೆ. 4 ಮೊಮ್ಮಕ್ಕಳು. ಇದು ತಿಂಡಿ ರೀ, ರಾಜ್ಯೋತ್ಸವ ತಿಂಡಿ ಎಲ್ಲ ನಮ್ಗೆ ನಮ್ಮ ಕುಟುಂಬದ ವತಿಯಿಂದ ನಿಮಗೆಲ್ಲ ತಿಂಡಿ. ಥ್ಯಾಂಕ್ ಯು. ನಿಮ್ಮ ಎಲ್ಲಾ ಕುಟುಂಬದವ್ರಿಗೂ ಮತ್ತೊಮ್ಮೆ. ಏನ್ ಮಾಡ್ತೀರಿ ಅಡುಗೆ ನೀವು? ಅಡುಗೆ ನಾನು ಈಗ ಬೇಳೆ ಅನ್ನ ಅಂತ ಮಾಡ್ತೇನೆ. ಬೇಳೆ ಅನ್ನ ಬೇಕಾಗುವ ಸಾಮಗ್ರಿಗಳು: ತೊಗರಿ ಬೇಳೆ, ಅಕ್ಕಿ, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಅರಿಶಿನ, ಉಪ್ಪು, ತುಪ್ಪ, ಎಣ್ಣೆ. ಮಾಡಕ್ಕೆ ನನಗೆ ಇದು ಅಕ್ಕಿ ಮತ್ತು ಬೇಳೆ ತೊಳೆಕೊಂದು ಪಾತ್ರೆ ಕೊಡಿ. ತೊಳೆದಿಟ್ಕೊಂಡ್ಬಿಡ್ತೀನಿ ಮುಂಚೆ. ನಮ್ಮ ಮಾತಿನಿಂದ ನಿಮ್ಗೆ ಗೊತ್ತಾಗತ್ತಲ್ವಾ ಧಾರವಾಡದವರು ಅಂತ. ಇದು ತೊಗರಿ ಬೇಳೆ ರೀ, ತೊಗರಿ ಬೇಳೆ. ಇದು ಅಕ್ಕಿ, 1.5 ಕಪ್ ಅಕ್ಕಿಗೆ ಅರ್ಧ ಕಪ್ ತೊಗರಿ ಬೇಳೆ. ಇದು ಮೊದಲು ವಾಶ್ ತೊಳೆದಿಡ್ಬೇಕ್ರಿ. ಆರಾಮಾಗಿ ತೊಳ್ಕೊಳ್ಳಿ, ಅರ್ಜೆಂಟ್ ಇಲ್ಲ. ಆಯ್ತು. ಇದು ಚೆನ್ನಾಗಿದೆ, ತುಂಬಾ ಅವಲಕ್ಕಿ ಚೆನ್ನಾಗಿದೆ. ಚೆನ್ನಾಗಿದ್ದಾರಾ? ಎಲ್ಲ ಟೇಸ್ಟ್ ನೋಡ್ರಿ. ನೀವು ಮಾಡಿದ ನಿಮ್ಮ ಸೊಸೆ ಮಾಡಿದ? ಇಬ್ರು ಸೇರಿ ಮಾಡ್ತೇವ್ರಿ ಎಲ್ಲ ಕೆಲಸ. ಏನು ನಿಮ್ಮ ಸೊಸೆಯವ್ರ ಹೆಸರು? ಮಂಜುಳಾ. ಅವರೇ ಅವರು ಚೆನ್ನಾಗಿದೆ. ಶುರು ಮಾಡೋಣ. ಏನು ಕೊಡಿ ನಿಮಗೆ? ನನಗೆ ಇದು ಪೌಡರ್ ಮಾಡ್ಕೊಂಡ್ಬಿಡ್ತೇನೆ ರೀ ಮುಂಚೆ. ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಪೌಡರ್ ಮಾಡಬೇಕು. ಮಾಡ್ಕೊಳ್ಳಿ. ಎಷ್ಟು ವರ್ಷ ಆಯ್ತು ಯಜಮಾನ್ ರಿಟೈರ್ಡ್ ಆಗಿ? ಅಯ್ಯೋ 18 ವರ್ಷ ಆಯ್ತು ರೀ. ರಿಟೈರ್ಡ್ ಆಗಿ 18 ವರ್ಷ ಆಗೋಯ್ತಾ? ಓಹೋ. ಇದು ಇದ್ರಿ ಚಕ್ಕೆ. ಹಾಕಿ. ಇದು ಚಕ್ಕೆ ನೋಡಿ. ಹಾಕಿ. ಇದು ಲವಂಗ. ಹಾಕಿ. ಲವಂಗ, ಚಕ್ಕೆ, ಆಮೇಲೆ ಇದು ಏಲಕ್ಕಿ. ಎಷ್ಟು ಬೇಕು ಚಕ್ಕೆ, ಲವಂಗ ಎಷ್ಟು ಬೇಕು? 4? ಏನು ಒಂದ್ ಸ್ವಲ್ಪ ಅಂದಾಜು ಹಾಕ್ತೀವ್ರಿ. ಆಯ್ತು, ಹಾಕ್ರಿ. ಅಷ್ಟೇ. ಅದ್ರ ಪ್ರಮಾಣ ಇದ್ದಂಗೆ. ಅಕ್ಕಿ ಸ್ವಲ್ಪ ಇದ್ರೆ ಸ್ವಲ್ಪ ರೀ. ಓಕೆ. ಎಷ್ಟು ಜನ ಮೊಮ್ಮಕ್ಕಳು? 4 ಜನನಾ? 4. 2 ಹೆಣ್ಮಕ್ಳು, 2 ಗಂಡು ಮಕ್ಕಳು. ಗಂಡು ಮಕ್ಕಳು ದೊಡ್ಡವರ, ಹೆಣ್ಮಕ್ಳು ದೊಡ್ಡವರ? ಗಂಡು ಮಕ್ಕಳ ರೀ. ಏನ್ ಮಾಡ್ತಾ ಇದೀರಾ ನೀವು? ಏಲಕ್ಕಿ ಸಮೇತನೇ ಹಾಕಿ, ಪರವಾಗಿಲ್ಲ. ಇದಾಗತ್ತಂತ ಬಿಟ್ಟೇರಿ. ಅದು ಬ್ಲೇಡ್ಗೂ ಸಿಕ್ಕಲ್ಲ, ನಿಮ್ಗೊಂದು ನುಣ್ಗೂ ಆಗಲ್ಲ. ಸಿಹಿ ಅಡಿಗೆನ ಖಾರ ಅಡಿಗೆನ ಇದು? ಇದು ಸಿಹಿ ಅಡಿಗೆ ಅಲ್ರಿ. ಖಾರನೇನಾ? ಬನ್ನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಒಂದು ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಕುಕ್ಕರ್ ಬೇಕ್ರಿ? ಕೊಡ್ತೀನಿ ರೀ. ಬೇಳೆ ಏನಿದು? ನೀವೇನ್ ಮಾಡ್ತಾರೆ ನೀವು? ಬೇಳೆ ಅನ್ನ. ಬೇಳೆ ಅನ್ನ ನಿಮ್ಮ ಮನೆ ಸ್ಪೆಷಲ್ ಅದು. ಬಿಡಿ, ನಾವು ಬೇಳೆ ಅನ್ನ ಅಂತೀವಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ನಿಮ್ಮಲ್ಲಿ ಏನು ಹೇಳ್ತೀವಿ ಅದನ್ನೇನು. ಏನ ಕಣ ಇದಕ್ಕೆ? ಎಣ್ಣೆ, ತುಪ್ಪ 2 ಸ್ವಲ್ಪ ಹಾಕ್ಬೇಕ್ರಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾಂಡ್ ಆಯಿಲ್. ಎಣ್ಣೆ ಸಾಕು. ತುಪ್ಪ ಕೊಡ್ಲಾ? ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ AAC ತುಪ್ಪ. ಸ್ವಲ್ಪ ಬಿಡಿ. ಸಾಕ? ಇದು ನೋಡಿ, ಈರುಳ್ಳಿ ಹಾಕಿದ್ದೀನಿ. ಏನದು? ಬೆಳ್ಳುಳ್ಳಿ. ಓಕೆ. ಬೇಳೆ ಅನ್ನನಾ ನೀವು ಮಾಡ್ತಾರದು? ಹೌದ್ರಿ, ಬೇಳೆ ಅನ್ನ. ಸುಶೀಲಮ್ಮ ಅವರ ಮನೆಯ ಬೇಳೆ ಅನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಈರುಳ್ಳಿ ಹಾಕಿದೀವಿ, ಬೆಳ್ಳುಳ್ಳಿ ಹಾಕಿದೀವಿ, ತುಪ್ಪದಲ್ಲಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀವಿ. ನೆಕ್ಸ್ಟ್ ಸ್ವಲ್ಪ ಇದಾಗಲಿ, ಕೆಂಪಗಾಗಲಿ. ಇದು ಇದ್ರ ಪೌಡರ್ ಏಲಕ್ಕಿ, ಲವಂಗ, ಚಕ್ಕೆ ಹಾಕಿ. ಓಕೆ. ಇದ್ರೊಳಗೆ ಅಕ್ಕಿ ಹಾಕ್ತೇನೆ. ಅಕ್ಕಿ ಮತ್ತು ಬೇಳೆ ಎಲ್ಲ ಸೇರಿದ್ದು ಏನು ಬೇಕಾಗಿಲ್ಲ, ಇಷ್ಟೇ ಸಾಕ್ರಿ. ಒಂದು ಪ್ರಮಾಣದ ಬೇಳೆಗೆ 3 ಪ್ರಮಾಣದ ಇಲ್ಲ, 1.5 ಅಕ್ಕಿ, ಅರ್ಧ ಬೇಳೆ. ಓಕೆ. ಏನು ಹಾಕ್ತೀರಿ? ಆಮೇಲೆ ಉಪ್ಪು ಸ್ವಲ್ಪ. ಅಲ್ಲೇ ನೋಡಿ ಉಪ್ಪು. ಇದು ಕೊಡಿ,
ಅರಿಶಿನ ಪುಡಿ, ಅಷ್ಟು ಏನು ಬೇಕು? ಅರಿಶಿನ ಪೌಡ್ರು. ಫಸ್ಟ್ ಉಪ್ಪು ಹಾಕಿ, ಅಷ್ಟು ಪುಡಿ ನಾನು ಕೊಡ್ತೀನಿ. ರವಿ ಅವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಿಲ್ಲ, ಅದು ಇದು ಮಾಡ್ಬೇಕು ಸ್ವಲ್ಪ ಸಿಗಿಸ್ತೀರಾ? ಹಾಂ. ಎಷ್ಟು ನೀರು? ಅದು ಒಂದಕ್ಕೆ ಒಂದು ಕಪ್ಪಿಗೆ 2 ಕಪ್ ನೀರು ಹಾಕ್ತೇವೆ ರೀ. ಸ್ವಲ್ಪ ಮೇಲೆ ಜಾಸ್ತಿ ಹಾಕ್ತೇವೆ. ಸ್ವಲ್ಪ ಅನ್ನ ಇದು ಉದುರ ಆಗೋದಲ್ಲ, ಮೆತ್ತಗಾಗಬೇಕು. ಮೆತ್ತಗಾಗಬೇಕು, ಮುದ್ದೆ ಆಗಬೇಕು. ಸ್ವಲ್ಪ ಮೆತ್ತಗಂತೇವೆ ನಾವು. 2 3 4. ಓಹ್, ಮುಗಿದೋಯ್ತು ಕತೆ. ಈಗ ಪಾಯಸನೇ ಬಿಡಿಯೋದು ಇಲ್ಲ ರೀ, ಮೆತ್ತಗಾದ್ರೆ ಇದು ರುಚಿ ಬೇರೆ ಬೇರೆ ಹಂಗಂತೀರಾ? ಅದನ್ನ ಸೌತೆಕಾಯಿ ಇದೆಲ್ಲ ತಂದಿಟ್ಟಿದ್ದೀರಾ? ಏನಕ್ಕೆ ಅದು ರಾಯ್ತಾ ಬೇಕಂದ್ರೆ ರಾಯ್ತಾ. ಇದಕ್ಕೆ ಕೀಮಾ ಹಚ್ಕೊಂಡು ನಮ್ಮ ಕಡೆ ಕೀಮಾ ಹಚ್ಕೋತೀವಿ. ಕೀಮಾ ಅಂದ್ರೆ ಮಟನ್ ಕೈಮಾ? ಮಟನ್ ಕೈಮಾ. ಅಯ್ಯೋ, ಮತ್ತೆ ಅದನ್ನ ಹಚ್ಕೊಂಡ್ಬಿಟ್ಟು ಇದೇನು ಚಟ್ನಿ ಎಲ್ಲ ತಂದಿದ್ದೀರಾ ನಮ್ಮ ನೀವು? ಅಲ್ರಿ, ಈ ಅನ್ನಕ್ಕೆ ಅದನ್ನ ಹಚ್ಕೋತಾರೆ. ಇವತ್ತು ಗುರುವಾರ ನಾವು ಮಠ ಎಲ್ಲ ನಾವು ಮುಟ್ಟಂಗಿಲ್ಲ. ನಾವು ಮುಟ್ಟಂಗಿ, ನೀವು ತಿಂತೀರ ಅಷ್ಟೇ. ಇಲ್ಲ ಇಲ್ಲ ಬಿಡಿ, ನಾವು ಇದೇ ತಿನ್ನೋಣ. ಗುರುವಾರ ನಾವು ಟಚ್ ಮಾಡಂಗಿಲ್ಲ ನೋಡಿ. ಆಯ್ತು, ಏನು ಮಾಡೋಣ? ಇದಕ್ಕೆ ಮುಚ್ಚಳ ಹಾಕ್ಬಿಡಿ. ಮುಚ್ಚಳ ಹಾಕಿ ಎಷ್ಟು ವಿಷಲ್ ಕೂಗಿಸ್ಬೇಕು? ಒಂದು 3 ಇದ್ರ ಮಾಡಿ ವಿಸಿಲ್ ಮಾಡಿ ಒಂದು 5 ನಿಮಿಷ ಇಡ್ತೀನಿ. 3 ವಿಷಲ್ ಹಾಕಿ 5 ನಿಮಿಷ ಇರಬೇಕಾ? ಅಷ್ಟೇ. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸುಶೀಲಮ್ನವ್ರು ಬಂದಿದ್ದಾರೆ. ಮುರಳಿಯವರೇ, ನಮ್ಮ ಬೇಳೆ ಅನ್ನ ತಿನ್ನೋಡಿ ಹೆಂಗಿರುತ್ತೆ ಅಂತ ಹೇಳಿದ್ದಾರೆ. ತೆಗೋಣ? ತೆಗೀರಿ. ಗೊತ್ತಿಲ್ಲಪ್ಪ ಏನಾಗಿದೆ ಅಂತ. ಮ್ಯಾಜಿಕ್. ಆಹಾ, ನೋಡಿ ಹೆಂಗಾಗಿದೆ, ಅದ್ಭುತವಾಗಿದೆ. ಟೈಮಿಂಗು ಕರೆಕ್ಟ್ ಆಗಿರಬೇಕು. ಟೈಮಿಂಗ್ ಕರೆಕ್ಟ್ ಆಗಿತ್ತು ಅಂದರೆ ಅಡುಗೆ ಚೆನ್ನಾಗಿರುತ್ತೆ ಅಂತ ನಾವು ಹೇಳೋದು. ಅದ್ಭುತವಾಗಿದೆ, ಒಳ್ಳೆ ಟೈಮಿಂಗು. ಸಾಕ್ಬಿಡ್ರಿ, ಸಖತ್ ಕಾಣ್ತದೆ ಎಲ್ಲ. ಅದೇನದು ಒಂದು ರಾಯ್ತಾ? ಇನ್ನೊಂದೇನಿದು? ಇದು ಬೇಳೆ ಸಾರು ನಾವು ಅಮಟಿ ಅಂತೀವಿ. ಅಮಟಿ ಅಂತಾರ? ಗುರುವಾರ ಇದಕ್ಕೆ ಅಮಟಿ ಇಲ್ಲ ಅಂದ್ರೇನು? ಕೈಮಾ ಹಚ್ಕೊಂಡು ತಿನ್ಬಹುದು. ಈ ಅನ್ನ ತಿನ್ಬೇಕು, ಚೆನ್ನಾಗಾಗತ್ತೆ. ಚೆನ್ನಾಗಿರುತ್ತೆ. ಬೇಳೆ ಸಾರು ಗುರುವಾರ ದಿನ ಹಚ್ಕೊಂಡು ತಿಂದು ನೋಡಿ. ಏನಿದೆ ಹೆಸರು? ಬೇಳೆ ಅನ್ನ. ಬೇಳೆ ಅನ್ನ ಮಾಡಿದ್ದಾರೆ ಸುಶೀಲಮ್ಮನವರು. ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಬೇಳೆಯನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬೇಳೆ ಅನ್ನ ಮಾಡ್ಕೊಳ್ಳಿ. ಬೇಳೆ ಅನ್ನ ಮಾಡುವ ವಿಧಾನ: ಒಂದು ಬೌಲ್ಗೆ ತೊಗರಿ ಬೇಳೆ, ಅಕ್ಕಿ ಹಾಕಿ ನೀರಲ್ಲಿ ತೊಳೆದು ನೆನೆಸಿಡಿ. ಮಿಕ್ಸಿ ಜಾರ್ಗೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಪುಡಿ ಮಾಡಿಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಹುರಿದು ತಯಾರಿಸಿಕೊಂಡ ಚಕ್ಕೆ, ಏಲಕ್ಕಿ, ಲವಂಗ ಪುಡಿ, ನೆನೆಸಿಟ್ಟ ಅಕ್ಕಿ, ತೊಗರಿ ಬೇಳೆ, ಉಪ್ಪು, ಅರಿಶಿನ ಹಾಕಿ ಮಿಕ್ಸ್ ಮಾಡಿ ನೀರು ಸೇರಿಸಿ 3 ವಿಷಲ್ ಕೂಗಿಸಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಂಪ್ರದಾಯಿಕವಾದ ಅಡಿಗೆ ಬೇಳೆ ಅನ್ನ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಶೀಲಮ್ನವ್ರು ಬಂದಿದ್ದಾರೆ. ಗುರುವಾರದ ಗೃಹಿಣಿಯರ ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಅಡಿಗೆನ ಮಾಡಿ ಕೊಟ್ಟಿದ್ದಾರೆ, ಬೇಳೆ ಅನ್ನ. ಹೇಳ್ತಾನೆ, ಬೇಳೆ ಅನ್ನವನ್ನ ಮಾಡಿ ಕೊಟ್ಟಿದ್ದಾರೆ. ನೀವು ಸ್ವಲ್ಪ ಮೆತ್ಕಾಗಬೇಕಾಗಿತ್ತಾ? ಕರೆಕ್ಟ್ ಆಗಿದೆಯಾ? ನೀರು ಕಡಿಮೆ ಹಾಕಿದ್ರೆ ನೀರು ಹಾಕ್ಬೇಕಾಗಿತ್ತು ಅವಾಗ. ಇಲ್ಲ, ಕರೆಕ್ಟ್ ಆಗಿದೆ. ಇಲ್ಲ, ಸೀಟಿ ಎಲ್ಲ ಜಾಸ್ತಿ ಹೊಡಿತಲ್ಲ, ಬಿಸಿಲು. ಹೊಡಿಯಕ್ಕೆ ಬಿಟ್ಟಿಲ್ಲ, ತಲೆ ನೀ ಸೀಟಿ ಹೊಡಿಬೇಡ ಅಂತ ತಲೆ ಹೊಡಿತಾ ಇದ್ರಿ ನೀವು. ಅದಕ್ಕೆ ಬಿಸಿಲು ಆಯ್ತಲ್ರಿ ಜಾಸ್ತಿ, ಅದಕ್ಕೆ ಅನಿಸ್ತದೆ ನನಗೆ. ಇನ್ನೂ ಮೆತ್ಕಾಗಬೇಕಾಗಿತ್ತು. ಮತ್ತೆ ಇನ್ನೂ ಮೆತ್ಕಾಗಬೇಕಾಗಿತ್ತು ಸುಶೀಲಮ್ನವ್ರಿಗೆ. ಪರವಾಗಿಲ್ಲ, ಇಲ್ಲಿ ನಮಗೆ ಪರವಾಗಿಲ್ಲ, ನಡೆಯುತ್ತೆ. ಆಮೇಲೆ ಕೈಮಾ ಇರಬೇಕಾಗಿತ್ತು ಅಂತ ಅಂದ್ಕೊಳ್ತಾರೆ. ಆದ್ರೆ ಗುರುವಾರ ದಿನ ಅವೆಲ್ಲ ಮಾತಾಡೋದು ತಪ್ಪಾಗುತ್ತೆ. ಇದಕ್ಕೆ ಕೈಮಾ ಬೇಕೇ ಬೇಕು. ಅದರದ್ದು ಬೇರೆ ರುಚಿ. ಹೌದು, ಏನಕ್ಕೆ ಅಂದ್ರೆ ಇಲ್ಲಿ ನಾವೇನಿದಕ್ಕೆ ಖಾರ ಉಪ್ಪೆಲ್ಲ ಏನು ಕೊಟ್ಟಿಲ್ಲ. ಪ್ಲೇನ್ ಆಗಿರೋ ರೈಸ್ ನ ಮಾಡಿದ್ವಿ, ಕುಷ್ಕಾ ತರ ಇದು. ಇದು ನೋಡ್ರಿ, ಇವ್ರಿಗೆ ವಯಸ್ಸಾದವ್ರಿಗೆ ಮತ್ತು ಬ್ಯಾಚುಲರ್ಸರ್ಗೆ ಮಾಡ್ಕೊಳ್ಳೋಕೆ ಈಜಿ, ತುಂಬಾ ಈಜಿ. ಸಡನ್ ಆಗಿ ಮಾಡ್ಕೊಂಡು ಊಟ ಮಾಡ್ಬೋದು. ಬ್ಯಾಚುಲರ್ಗಳು ಇದನ್ನ ಮಾಡ್ಕೊಂಡ್ರು, ಅವ್ರು ತಿಂದ್ರು. ಅಲ್ಲರಿ, ಅವ್ರಿಗೆ ಬೇಗ ಕೆಲ್ಸಕ್ಕೆ ಹೋಗೋದಿರುತ್ತಲ್ಲ, ಬೇಗ ಆಗ್ಬೇಕಂದ್ರೆ ಇಂಥದ್ದು ಮಾಡ್ಬೋದು. ಇದೊಂದು ತರ ಅಂದ್ರೆ ಇದಕ್ಕೇನಾದ್ರು ಬೇಕು ಅನ್ಸುತ್ತೆ ಪಕ್ಕದಲ್ಲಿ. ಬೇಕು. ಚೆನ್ನಾಗಿದೆ ಸುಶೀಲಮ್ಮ ಅವರೇ, ಹೊಸ ತಾಸ ಇದೆ. ಥ್ಯಾಂಕ್ ಯು, ಬಹಳ ಖುಷಿಯಾಯಿತು. ಬೇಳೆ ಸಾರು ಅಮಟಿ
ಅದಕ್ಕೊಂದು ಸ್ವಲ್ಪ ಮೊಸರು ರಾಯ್ತ ಹಾಕೊಂಡು ತಿಂತಾ ಇದ್ರೆ ಮಜಾನೇ ಬೇರೆ. ಆದ್ರೆ ಗುರುವಾರ ಬಿಟ್ಟು ಶುಕ್ರವಾರ ಬಂದಿದ್ರೆ ಅದ್ರ ಮಜಾ ಡಬಲ್ ತ್ರಿಬಲ್ ಆಗ್ಬಿಡ್ತಾ ಇತ್ತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಸುಶೀಲಮ್ಮ ಒಳ್ಳೆ ಅಡಿಗೆನ ಮಾಡಿದ್ದಾರೆ. ಇವ್ರಿಗೆ ನಮ್ಮ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ತಮ್ಮ ಸರ್. ಹೆಸರು? ವಾಸವಿ, ವಾಸವಿ ಅವರೇ, ಎಲ್ಲಿಂದ ರೀ? ತ್ಯಾಗರಾಜ್ ನಗರಿಂದ. ಏನ್ ಮಾಡ್ಕೊಂಡಿದ್ದೀರಾ ವಾಸವಿ ಅವರೇ? ಹೌಸ್ ವೈಫ್. ಯಜಮಾನ್ರು ಏನ್ ಮಾಡ್ತಾರೆ? ಬಿಸ್ನೆಸ್. ಏನ್ ಬಿಸ್ನೆಸ್? ಸ್ಯಾರಿ. ಸೀರೆ ಬಿಸ್ನೆಸ್. ಸೀರೆಗಳು ಕೊಡ್ತಾರಾ? ಓಕೆ. ಎಲ್ಲಿದೆ ಅಂಗಡಿ ನಿಮ್ದು? ಸಿಟಿಯಲ್ಲಿ. ಸಿಟಿಲಿ ಎಷ್ಟು ಜನ ಮಕ್ಕಳು? ಇಬ್ರು. ಏನ್ ಮಾಡ್ತಾರಮ್ಮ? ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್. ಇಬ್ರು ಮಕ್ಕಳ? ಗಂಡ್ ಮಕ್ಕಳ ಹೆಣ್ಮಕ್ಳ? ಹೆಣ್ಮಕ್ಳು. ಇಬ್ರು ಹೆಣ್ಮಕ್ಳು ಸಾಫ್ಟ್ವೇರ್ ಇಂಜಿನಿಯರ್. ಒಬ್ರು HAL ಅಲ್ಲಿ ವರ್ಕ್ ಮಾಡ್ತಾರೆ, ಒಬ್ರು ಸೊನಾಟಾ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡ್ತಾರೆ. ಇಬ್ರಿಗೂ ಮದುವೆ ಆಯ್ತಾ? ಇಲ್ಲ, ಒಬ್ಳಿಗಾಗಿದೆ. ಅಳಿಯಾನು ಇಂಜಿನಿಯರ್. ಅಳಿಯಾನು ಇಂಜಿನಿಯರ್. ಓಕೆ. ಎರಡನೇ ಮಗಳಿಗೆ ಗಂಡು ನೋಡ್ತಾ ಇದ್ದೀರಾ? ಹೌದು ಸರ್. ಓಕೆ. ಏನೇ ಮಗಳ ಹೆಸರೇನು? ಕಾವ್ಯ. ಮದುವೆ ಆಗಿರೋ ಮಗಳ ಹೆಸರೇನು? ಭವಾನಿ. ಭವಾನಿ ಮದುವೆ ಆಯ್ತು, ಬಿಟ್ಟಾಕಿ. ಕಾವಿಗೆ ಮಾತ್ರ ಮದುವೆ ಆಗಬೇಕು. ಹೌದು. ಹುಡ್ಕಣ ಬಿಡಿ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಾಸವಿ ಅವರು ಬಂದಿದ್ದಾರೆ. ಕರೆಕ್ಟು. ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ಪಾಲಕ್ ಹಲ್ವಾ. ಪಾಲಕ್ ಅಲ್ವನ? ಪಾಲಕ್ ಸೊಪ್ಪಿನಲ್ಲಿ ಅಲ್ವನ? ಹ್ಞೂ ಸರ್. ಅಬ್ಬಾ, ಯಾರ ಮೇಲೆ ಟ್ರೈ ಮಾಡಿದ್ದೀರಾ? ನಿಮ್ಮ ಮಗಳಿಗೆ ಮಾಡ್ಕೊಟ್ಟಿದ್ದೀರಾ? ಎಲ್ಲಾರು ತಿಂದಿದ್ದಾರೆ. ಎರಡು ಸಲ. ಮಗಳೇನಂದ್ರು? ಚೆನ್ನಾಗಿದೆ ಅಂದ್ರು. ಚೆನ್ನಾಗಿದೆ, ಹೋಗಿ ಮಾಡಮ್ಮ, ಚೆನ್ನಾಗಿರುತ್ತೆ ಅಂತ ಹೇಳಿದ್ರ? ಹೌದು ಸರ್. ಏ ಕಾವ್ಯ, ನಮಸ್ಕಾರ. ಇದೇನ್ರಿ ಇದ್ರಿ? ಪಾಲಕ್ ಸೊಪ್ಪಲ್ಲಿ ಯಾವನ್ನ ಹಲ್ವಾ ಮಾಡ್ತಾನೇನ್ರಿ? ಅದು ಇದು ಮಾಡಿದ್ರೆ ಅದು ಮಾಡಿದ್ರೆ ತಿನ್ನಕ್ಕಾಗಲ್ಲ. ಹಲ್ವಾ ತಿನ್ನಕ್ಕಾಗತ್ತಾ? ಚೆನ್ನಾಗಿರುತ್ತೆ ಅಂತ ಇದ್ದೀರಾ? ಓಕೆ. ಹಲ್ವಾ ಮಾಡಕ್ಕೆ ಏನೇನು ತಿಂದಿದ್ರಿ ಹೇಳಿ ಮೇಡಮ್? ಪಾಲಕ್ ಹಲ್ವಾ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ಹಾಲಿನ ಪುಡಿ, ಬೆಣ್ಣೆ, ತುಪ್ಪ. ಪಾಲಕ್ ಸೊಪ್ಪಿನ ಹಲ್ವಾ. ಹೌದು ಸರ್. ಹಲ್ವಾನಾ? ಹೌದು ಸರ್. ಶುರು ಮಾಡೋಣ. ಏನ್ ಓಕೆ ಕೊಡಿ ಸರ್. ಫಸ್ಟ್ ನಿಮ್ಗೆ? ಬಾಣ್ಲಿ ಕೊಡಿ ಸರ್. ಏನಕ್ಕೆ ಬಾಣ್ಲಿ? ಅದು ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಮಾಡ್ಕೊಳ್ಳೋಣ. ಮಿಕ್ಕಿದ್ ಏನ್ ಮಾಡ್ಬೇಕು? ಇಲ್ಲ ಸರ್, ಅದು ಮಾಡ್ಬಿಟ್ಟು ಅದ್ರೊಳಗೆ ಪಾಲಕ್ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಹಂಗ ಆಯ್ತು. ಯಾವುದೇ ಸಿಹಿ ಅಡಿಗೆ ಮಾಡಬೇಕಾದ್ರೆ ಫಸ್ಟು ನೀರು ಮಾಡುವಂತ ಪಾತ್ರೆಗೆ ಚೆನ್ನಾಗಿ ಬಿಸಿನೀರು ಹಾಕಿ ತೊಳೆದು ಚೆಲ್ಬೇಕು. ಯಾಕಂದ್ರೆ ಖಾರದ ಅಂಶ ಏನಾರ ಇತ್ತು ಅಂತ ಹೇಳಿದ್ರೆ ಇವಾಗ ಏನೋ ಹಾಲು ಮೊಸರು ಹಾಲು ಏನಾರು ಹಾಕಿದ್ರೆ ಅದು ಒಡೆದೋಗುತ್ತೆ. ಮಾಡುವಂತ ಕ್ರಮ ಚೆನ್ನಾಗಿರಲ್ಲ. ಓಕೆ. ಏನಾಗಬೇಕು ಇದಕ್ಕೆ? ತುಪ್ಪ ಸ್ವಲ್ಪ. ರುಚಿಕರವಾದಂತ ತುಪ್ಪ, AAC ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟು ಬೇಕು ಹೇಳಿ? 1 ಸ್ಪೂನ್ ಹಾಕಿ ಸರ್. 1 ಸ್ಪೂನ್ ಸಾಕಾ? ಸಾಕು ಸರ್. AAC ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕು ಸರ್. ಸಾಕಾ? ಹಾಂ. ಅದೇನೇನು ಮಾಡ್ತೀರಾ ಮಾಡಿ. ಗೋಡಂಬಿ ತುಪ್ಪದಲ್ಲಿ ಉರಿತಾ ಇದ್ರೆ ಹೌದು. ದ್ರಾಕ್ಷಿ ಏನದು? ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಹಾಕಿ 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 ಎತ್ತು ಬಿಡಿ. ಇದನ್ನ ಆಮೇಲೆ ಮಾಡ್ಕೋಬೋದಾಗಿತ್ತಲ್ವಾ? ಇಲ್ಲ, ನಾನು ಒಂದೇ ಸಲ ಆಮೇಲೆ ಪಾಲಕ್ ಫ್ರೈ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ. ಆಯ್ತು. ಹೆಂಗೆ ನಿಮ್ಮಲ್ಲಿ ಹಂಗೆ ಮಾಡ್ತೀರೋ ಹಂಗೆ ಮಾಡಿ. ಹೌದು ಸರ್, ಹಂಗೆ ಮಾಡೋದು. ಸಾಕಾ ತುಪ್ಪ ಅಷ್ಟೇ? ಸಾಕು ಸರ್. ತುಪ್ಪದಲ್ಲಿ ಫಸ್ಟು ನಾವು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದಿಟ್ಟಿದ್ದೀವಿ. ಅದಾದ ನಂತರ ಈಗ ಪಾಲಕ್ ಸೊಪ್ಪನ್ನು ಕೂಡ ತುಪ್ಪದಲ್ಲಿ ಹುರಿತಾ ಇದ್ದೀವಿ. ಹೋಗ್ತೀರಾ ನೀವು? ಯಜಮಾನ್ರು ಬಿಸ್ನೆಸ್ ಮಾಡೋ ಕಡೆ ಹೋಗ್ತೀರಾ? ಇಲ್ಲ ಸರ್, ಹೋಗಲ್ಲ. ಕರ್ಕೊಂಡೋಗಲ್ವಾ? ಯಾರು ಸಾವಸಾಡು ಒಬ್ಬನೇ ಮಾಡ್ಕೊಂಬರ್ತೀನಿ ಹೋಗ್ತಾರಾ? ಹೌದು ಸರ್. ಮಗಳಿಗೆ ಅಡುಗೆ ಮಾಡೋದು ಹೇಳ್ಕೊಟ್ಟಿದ್ದೀರಾ? ಹಾಂ, ಬರುತ್ತೆ. ಈಗ ಬರುತ್ತೆ ಸರ್, ಮೊದಲು ಬರ್ತಿರ್ಲಿಲ್ಲ. ಈಗ ಮದುವೆ ಮಾಡೋ ಟೈಮಲ್ಲಿ ಎಲ್ಲ ಕಲಿಯೋದು. ಹೌದು ಸರ್. ಅದಕ್ಕೆ ನಮ್ಮದು ಕಲ್ತಿರಲ್ಲ. ಟೈಮ್ ಇರಲ್ವಲ್ಲ ಸರ್ ಅವ್ರಿಗೆ. ಹೌದು ಪಾಪ, ತುಂಬ ಕೆಲಸ. ಏನು ಮಾಡ್ತೀರಾ ನೆಕ್ಸ್ಟು? ನೆಕ್ಸ್ಟ್ ಇದನ್ನು ರುಬ್ಕೋಬೇಕು ಸರ್. ಒಂಚೂರು ಸ್ವಲ್ಪ ನೀರು ಹಾಕಿ. ಇದಕ್ಕೆ ನೀರು ಹಾಕಿ ರುಬ್ಕೊಳ್ತೀರಾ? ಹಾಂ, ಹೌದು. ನೋಡಿ, ಒಂದು ಹಾಕ್ದಾಗ ಎಷ್ಟು ತುಂಬವಾಗಿತ್ತು. ನೀರು ಹಾಕ್ತಾ ಇದ್ರು ನಡೆಯುತ್ತೆ. ನೀರು ಇದರಲ್ಲೇ ಇದೆ. ಬೇಡ ಬಿಡಿ ನೀರು ಸರ್, ಅದ್ರೊಳಗೆ ನೀರೇನು ಬೇಡ. ಇರುತ್ತೆ, ಹಾಂ, ತುಪ್ಪ ನೀರೇನು ಬೇಡ ಇರುತ್ತೆ. ಸರ್. ಹಾಂ, ಹಾಗೆ ಹಾಗೆ ರುಬ್ಕೊಳ್ತಾ ಇರುತ್ತೆ. ಹಾಂ, ಹಾಗೆ ರುಬ್ಕೊಳ್ಳೋಣ ಸರ್. ಸಾಕಾ ಇದು ಫ್ರೈ ಆಗಿದ್ದು ತುಪ್ಪದಲ್ಲಿ? ಹಾಂ, ಸಾಕು ಸರ್. ಸಾಕು. ಆಫ್ ಮಾಡೋಣ ಇದನ್ನ? ಸಾಕು ಸಾಕು, ಆಫ್ ಮಾಡಿ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಪಾಲಕ್ ಸೊಪ್ಪಿದು ತೊಳಿ ಮೇಡಮ್. ಮಿಕ್ಸಿ ತುಪ್ಪದಲ್ಲಿ ಹುರಿದಿರ್ತಕ್ಕಂತಹ ಪಾಲಕ್ ಸೊಪ್ಪಿದು. ಇದನ್ನ ರುಬ್ಕೋಬೇಕು. ರುಬ್ಕೊಳ್ಳಿ. ತೊಳಿ, ದೊಡ್ಡ ಗ್ರೈಂಡ್ ಮಿಕ್ಸಿ ತೊಳಿ, ಜಾತ ತೊಳೆಯಲ್ಲಿ. ಸರಿ, ಸಾಕು. ಸಾಕಾ? ತೆಗೆದ್ಬಿಡಿ.
ತುಪ್ಪ ಹಾಕ್ಬೇಕಾ ತಿರ್ಗಾ? ಇಲ್ಲ ಸರ್, ತುಪ್ಪ ಬೇಡವಾ? ಬೇಡ. ಸಾಕ ತುಪ್ಪ? ಸಾಕು. ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಕಿ. ತುಪ್ಪದಲ್ಲಿ ಹುರಿದಿರ್ತಕ್ಕಂತಹ ಪಾಲಕ್ ಸೊಪ್ಪು. ಎಸ್. ತುಪ್ಪ ಏನು ಬೇಡವೇನ್ರಿ? ಬೇಡ. ಹಂಗೆ ಮಾಡ್ತೀನಿ. ಆಮೇಲೆ ಬೆಣ್ಣೆ ಹಾಕ್ತೀನಿ ಸರ್. ಓಹೋ, ಬೆಣ್ಣೆ ಹಾಕಿ ಮಾಡೋದು ನೀವು? ಈಗ ಸಕ್ಕರೆ ಹಾಕ್ತೀನಿ. ಏನೋ ಒಂದು ಹಾಕಿ ನೋಡೋಣ ಏನಾಗುತ್ತೆ ಅಂತ. ಹಾಕಿ ಹಾಕಿ ಹಾಕಿ. ಏನದು? ಸಕ್ಕರೆ ಸರ್. ಎಷ್ಟಿಗೆ ಸಕ್ಕರೆ ಎಷ್ಟು ಹಾಕೋಬೇಕು? ಅದ್ ಲೆಕ್ಕ ಇಲ್ಲ ಸರ್, ಹಾಗೆ ಹಂಗೆ ನೋಡ್ಕೊಂಡು ಹಾಕೋದು, ನೋಡ್ಕೊಂಡು ಹಾಕೊಳ್ಳೋದು. ಒಳ್ಳೆ ಕೆಲಸ, ಕರೆಕ್ಟಾಗಿ ಹೇಳಿದ್ರಿ. ಇವತ್ತೊಂದೇ ನೀವು ಒಬ್ರು ಕರೆಕ್ಟಾಗಿ ಹೇಳಿದ್ದೆ. ಎಷ್ಟು ಕಣ್ಣು ಅಳತೆ ಅಷ್ಟೇ. ವಾಸವಿ ಅವರೇ, ಹಾ? ಎಷ್ಟು 2 ಕಂತೆ ಹಾಕಿದ್ರಾ? ಹೌದು ಸರ್, 2 ಕಂತೆ. ಒಂದು 8-9 ಸ್ಪೂನ್ ಹಾಕ್ಬೇಕಾಗುತ್ತೆ ಶುಗರು. ಸಾಕು ಸರ್. 12-13 ಸ್ಪೂನ್ ಹಾಕಿದ್ರಿ? ಇಲ್ಲ ಸರ್, ಅದು ಸ್ವಲ್ಪ ಗಟ್ಟಿ ಆಗಬೇಕು. ಓಕೆ. ಏನು ಮಾಡ್ತೀರಾ ಫ್ರೀ ಟೈಮಲ್ಲಿ ವಾಸವಿ ಅವರೇ? ನಾನು ಪೇಪರ್ ಓದ್ತೀನಿ ಸರ್. ಪೇಪರ್ ಓದೋದು? ಆಮೇಲೆ ನಾವೆಲ್ಸ್ ಓದ್ತೀನಿ. ಬುಕ್ಸ್ ಏನಾದ್ರು ಸಿಕ್ಕಿದ್ರೆ, ಯಾವ್ದಾದ್ರು ಸಿಕ್ಕಿದ್ರೆ, ಭೈರಪ್ಪದು, ತ್ರಿವೇಣಿದು. ವೆರಿ ಗುಡ್. ನೋಡಿ, ಯಾವ ಹೆಸರುಗಳೇ ಕೇಳೋಕ್ಕಾಗಲ್ಲ ಇವಾಗ ನಾವು. ಆಮೇಲೆ ಟಿವಿ ನೋಡ್ತೀನಿ. ಅಡುಗೆ ಟ್ರೈ ಮಾಡ್ತಾ ಇರ್ತೀನಿ ಹೊಸ. ನಿಮ್ಮ ಒಗ್ಗರಣೆ ಡಬ್ಬಿದು ತುಂಬ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ ಸರ್. ಚೆನ್ನಾಗಿ ಬರಲೇಬೇಕು. ಸುಚಿತ್ರಾ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರದ್ದು ಮಾಡಿದ್ದೀನಿ. ವೆಜ್ಜಲ್ಲಿ ಏನು ತೋರಿಸ್ತಾರೋ ಅದೆಲ್ಲ ಮಾಡ್ತಾ ಇರ್ತೀನಿ. ವೆರಿ ಗುಡ್. ನಾನ್ ವೆಜ್ ಮಾಡಲ್ಲ ಅಲ್ವಾ ರೀ? ಇಲ್ಲ ಸರ್. ಬನ್ರಿ ಇಲ್ಲಿ ವಾಸವಿ ಅವರೇ, ಕೇಳ್ರಿ ಇಲ್ಲಿ ರೀ. ಇಲ್ಲಿ ಕೇಳ್ರಿ ಇಲ್ಲಿ. ಹೇಳಿ ಸರ್. ನಾನ್ ವೆಜ್ ಹಾಕ್ತೀವಲ್ವಾ, ಆ ಜಾಗದಲ್ಲಿ ನಾನ್ ವೆಜ್ ಹಾಕೋಬಿಡಿ. ಆಲೂಗಡ್ಡೆ ಹಾಕೊಳ್ಳಿ, ಹೂಕೋಸು ಹಾಕೊಳ್ಳಿ, ಮಾಡ್ಬಿಟ್ಟು ತಿನ್ನೋಡ್ರಿ. ಅಂತ ಮಸಾಲ ಆಗ್ತದೇನ್ರಿ ಶೆಟ್ರ್ ಮಲ್ಲಿ ರೀ? ಓಕೆ ಸರ್, ಮಾಡೋಣ. ನೋಡ್ರಿ. ಓಕೆ ಸರ್, ಮಾಡೋಣ. ಮಾಡ್ಬಿಟ್ಟು ನಿಮ್ಗೆ ಫೋನ್ ಮಾಡ್ತೀನಿ. ಮಾಡ್ಬಿಟ್ಟು ನಂಗೆ ಹೇಳ್ರಿ. ಎಸ್. ನೆಕ್ಸ್ಟ್ ಇದಕ್ಕೆ ಗೋಡಂಬಿ ಪೌಡರ್ ಹಾಕ್ತೀನಿ ಸರ್. ಹಾಕಿ. ಗೋಡಂಬಿಯ ಪುಡಿ ನೋಡಿ, ಕಲರ್ ಗಿಲ್ಲರೆಲ್ಲ ಏನು ಹಾಕಿಲ್ಲ. ಎಷ್ಟು ಹಸಿರು ಕಲರ್ ಇದೆ ಪಾಲಕಲ್ಲಿ ಅಂತ ಹೇಳಿದ್ರೆ, ಅಬಾಬಾಬಾ. ಹಾಲಿನ ಪೌಡರ್ ಹಾಕ್ತೀನಿ ಸರ್. ಹಾಕಿ. ಈ ಹಲ್ವಾ ಗಟ್ಟಿ ಆಗುತ್ತಾ ಅಥವಾ ಹಿಂಗೆ ಇರುತ್ತಾ? ಹಿಂಗೆ ಇರುತ್ತೆ ಸರ್. ಹೌದಾ? ಹೌದು. ಬರ್ಫಿ ತರ ಕಟ್ ಮಾಡಕ್ಕಾಗಲ್ಲ? ಇಲ್ಲ, ಕಟ್ ಮಾಡೋಕ್ಕಾಗಲ್ಲ. ಹಿಂಗೆ ಕಪ್ಪಲ್ ಹಾಕೊಂಡು ತಿನ್ಕೋಬೇಕಷ್ಟೇ ನಾವು. ಎಷ್ಟು 2-3 ದಿನ ಇಟ್ಕೊಂಡು ತಿನ್ಬೋದಿಲ್ರಿ? ಇಟ್ಕೋಬೋದು ಸರ್, ತಿನ್ನೋರು ಇದ್ರೆ. ಹೌದು, ತಿಂತಾರೆ ಸರ್. ಅಲ್ಲ, ಕೇಳ್ದೆ ಬಿಡಿ. ತಣ್ಣಗಿರೆ ಚೆನ್ನಾಗಿರ್ತಾ, ಬಿಸಿಗಿರೆ ಚೆನ್ನಾಗಿರ್ತಾ? ಇದು ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಸರ್. ಸ್ವಲ್ಪ ಬೆಣ್ಣೆ ಹಾಕ್ತೀನಿ ಸರ್. ಬೆಣ್ಣೆ? ಹಾಂ. ಹಲ್ವಕ್ಕೆ ಬೆಣ್ಣೆ? ಹೌದು ಸರ್. ಹಾಕಿ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ? ಕುದಿಬೇಕಾಗುತ್ತಿದ್ದು ತಳ ಬಿಡ್ಬೇಕಲ್ಲ? ಹೌದು ಸರ್, ಒಂದು ಸ್ವಲ್ಪ ಬೇಗ ಆಗುತ್ತೆ ಸರ್. ಎಲ್ಲ ರೆಡಿ ಇಟ್ಕೊಂಡಿದ್ರೆ ಬೇಗ ಆಗುತ್ತೆ. ಇಷ್ಟೇ ಅಲ್ವಾನಾ? ಅಷ್ಟೇ ಅಲ್ವಾ. ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ರೆ ಆಗೋಯ್ತು. ಒಂದು ಕಪ್ಪಲ್ ಕೊಡ್ತೀನಿ, ಮೆಜಮಾರ್ ತೊಗೊಂಡು ಕೊಡಿ. ತಿಂದಿದ್ದಾರೆ ಸರ್ ಅವರು. ಅಷ್ಟೇ ಸರ್. ಆಯ್ತಾ? ಆಯ್ತು. ಆಫ್ ಮಾಡೋಣ? ಆಫ್ ಮಾಡಿ. ದ್ರಾಕ್ಷಿ ಗೋಡಂಬಿ ಎಲ್ಲ ತುತ್ತಲ ಕದ್ದಿ ಹಾಕೋದು, ಕೊನೆಯಲ್ಲಿ ಹಾಕ್ಬಿಡೋದು ಅಷ್ಟೇ. ಇವಾಗೇನು ಫಸ್ಟ್ ಅಲ್ಲಿ ಹಾಕ್ರಿ. ತುಪ್ಪದಲ್ಲಿ ಹುರಿದಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿನ ಕೂಡ ಇದಕ್ಕೆ ಮಿಕ್ಸ್ ಮಾಡಿದ್ದೀವಿ. ಒಂದು ಸ್ವಲ್ಪ ಇಟ್ಕೊಂಡಿದ್ದು ಆಮೇಲೆ ಹಾಕೋಬೋದಾಗಿತ್ತು ಮೇಲ್ಗಡೆ? ಸಾರಿ, ಹೋಗ್ಲಿ ಬಿಡಿ. ಪಾಲಕ್ ಪನ್ನೀರ್ ಇದ್ದಂಗೆ ಐತಲ್ರಿ ಈ ವಾಸವಿ ಅವರೇ. ಏನ್ ಸರ್? ನಾವು ಹೇಳ್ಬಿಟ್ಟು ಕೊಡಬೇಕು, ಇದು ಸಿಹಿ, ಇದು ಹಲ್ವಾ ಇದು ಅಂತ. ಇಲ್ಲ ಅಂದ್ರೆ ಚಪಾತಿ ತಗೊಂಡು ತಿಂದೇ ಬಿಡ್ತಾರೆ. ಇದು ಯಾರು ನಿಮ್ಗೆ ಹೇಳಿದ್ದು? ಇದರ ಜನಕರು ಯಾರು? ನಾನೇ ಟ್ರೈ ಮಾಡಿದ್ದು ಸರ್. ನೀವೇನಾ? ಹೌದು ಸರ್, ಎಲ್ಲ ಹಣ್ಣಲ್ಲಿ ಮಾಡ್ತಾರೆ, ತರಕಾರಿಯಲ್ಲಿ ಮಾಡ್ತಾರೆ, ಸೊಪ್ಪಲ್ಲಿ ಯಾಕೆ ಮಾಡಬಾರ್ದು ಅಂತ. ಪಾಲಕ್ ಹಲ್ವಾ ರೆಡಿಯಾಗಿದೆ ಸರ್, ತಿಂದು ನೋಡಿ. ಪಾಲಕ್ ಹಲ್ವಾ ತಿನ್ಬೇಕು, ಬಿಸಿ ಬಿಸಿ ಆಗಿರೋ ಹಲ್ವಾ ತಿಂದ್ರೆ ಚೆನ್ನಾಗಿರಲ್ಲ. ಹಲ್ವಾ ಸ್ವಲ್ಪ ತಣ್ಣಗಾದ್ರೆ ಚೆನ್ನಾಗಿರುತ್ತೆ. ವಾಸವಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಹಲ್ವಾ ಮಾಡ್ತಾರೆ ಸರ್. ನಾವು ಪಾಲಕ್ ಸೊಪ್ಪಲ್ಲೇ ಮಾಡಿ ತೋರಿಸ್ತೀವಿ ಅಂತ ಬಂದಿದ್ದಾರೆ. ಈ ಪಾಲಕ್ ಸೊಪ್ಪಿನ ಹಲ್ವಾ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಪಾಲಕ್ ಹಲ್ವಾ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಗೋಡಂಬಿ, ದ್ರಾಕ್ಷಿ ಹಾಕಿ ಹುರಿದು ತೆಗೆದಿಟ್ಟು, ಪಾಲಕ್ ಸೊಪ್ಪು ಹಾಕಿ ಹುರಿದು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಒಂದು ಬಾಣಲಿಗೆ ಹಾಕಿ ಇದಕ್ಕೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಗೋಡಂಬಿ ಪುಡಿ, ಹಾಲಿನ ಪುಡಿ, ಬೆಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿ ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಹಾಕಿದರೆ ಪಾಲಕ್ ಹಲ್ವಾ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಾಸವಿಯವರು ಬಂದಿದ್ದಾರೆ ಸರ್. ಒಂದ್ಸರಿ ತಿನ್ನೋಡಿ, ಪಾಲಕ್ ಸೊಪ್ಪಲ್ಲಿ ಎಷ್ಟು ಸಖತ್ತಾಗಿರೋ ಹಲ್ವಾ ಮಾಡ್ಬೋದು ಅಂತ ಹೇಳಿದ್ದಾರೆ. ಮೇಡಮ್, ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್.
ಹಲ್ವಾ ಎಲ್ಲ ಜಾಸ್ತಿ ತಿನ್ನಬಾರ್ದು, ಒಂದೇ ಸ್ಪೂನ್ ತಿನ್ನಬೇಕು. ಅವು ಇನ್ನೊಂದ್ಸರಿ ಬೇಕು ಅನಿಸುತ್ತೆ. ಯಾಕಂದರೆ ಹಲ್ವಾ ಎಲ್ಲ ಬಿಸಿಲಿ ಒಂಥರ ಟೇಸ್ಟ್ ಇರುತ್ತೆ, ತಣ್ಣಗಾದ್ಮೇಲೆ ಇನ್ನೊಂಥರ ಟೇಸ್ಟ್ ಆಗುತ್ತೆ. ಬಿಸಿ ಚೆನ್ನಾಗಿದೆ, ತಣ್ಣಗೆ ಚೆನ್ನಾಗಿರುತ್ತೆ. ತಣ್ಣಗೆ ಆದ್ಮೇಲೆ ಚೆನ್ನಾಗಿರುತ್ತೆ ಸರ್. ಹಂಗಂತೀರಾ? ಹೌದು ಸರ್. ಹೇಗಿದೆ ಸರ್? ಪಾಲಕ್ ಸೊಪ್ಪಿನ ಹಲ್ವಾ ಅಂತ ಗೊತ್ತಾಗುತ್ತೆ ನಿಮಗೆ, ಯಾಕಂದ್ರೆ ಆ ಫ್ಲೇವರ್ ಅಷ್ಟೊಂದು ಸ್ಟ್ರಾಂಗ್ ಫ್ಲೇವರ್ ಪಾಲಕಿಂದು. ಏನೇ ತುಪ್ಪದಲ್ಲಿ ಹಾಕಿ ಹುರಿದಿದ್ರು ಕೂಡ ಚೆನ್ನಾಗಿದೆ ವಾಸು ಅವರೇ. ಥ್ಯಾಂಕ್ ಯು ಸರ್. ಯಜಮಾನ್ರಿಗೆ ಏನು ಮಾಡ್ತೀರಾ ಹೇಳಿ ಇನ್ಮೇಲೆ? ಎಲ್ಲ ಐಟಮ್ಸ್ ಮಾಡ್ಕೊಡ್ತೀನಿ ಸರ್. ಹಾಂ, ಅದೇ ನಾನ್ ವೆಜ್ಗೆಲ್ಲ ತರಕಾರಿ ಹಾಕ್ಬಿಟ್ಟು ನಾನ್ ವೆಜ್ ಹಾಕ್ತೀರಾ? ಅಡುಗೆ ಅದೇ ಮಸಾಲ ಮಾಡ್ಕೊಡಿ, ತುಂಬ ಚೆನ್ನಾಗಿದೆ ಮಸಾಲ. ಓಕೆ ಸರ್, ಟ್ರೈ ಮಾಡ್ತೀನಿ. ಯಾರಿಗಾರು ಸೀಲೇನ ತಿನ್ಕೋಬೇಕು ಅಂತ ಆಸರೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿದೆ ಇದು ಅಲ್ವಾ. ಥ್ಯಾಂಕ್ ಯು ಮೇಡಮ್, ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಪಾಲಕ್ ಸೊಪ್ಪಿನ ಹಲ್ವಾ ಮಾಡಿದ್ದೀರಾ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ, ಅದ್ಭುತವಾದ ಅಡುಗೆನ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಈಗ ತಾನೇ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ಭಾಗ್ಯಲಕ್ಷ್ಮಿ ಅಂತ. ಭಾಗ್ಯಲಕ್ಷ್ಮಿ ಅವರೇ, ಎಲ್ಲಿಂದ? ಪೀಣ್ಯ ಸೆಕೆಂಡ್ ಸ್ಟೇಜ್. ಅಬ್ಬಬ್ಬಬ್ಬಬ್ಬಾ, ಪೀಣ್ಯ ಸೆಕೆಂಡ್ ಇಂದ ಬಂದ್ರಾ? ಓಕೆ, ವೆಜ್ಜಾ ಮನೆಲ್ಲ? ಹಾಂ, ವೆಜ್. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಿ? ಪನ್ನೀರ್ ಬಟರ್ ಮಸಾಲ. ಪನ್ನೀರ್ ಬಟ್ರು ಮಸಾಲ. ಮನೇಲಿ ಯಾರ್ಯಾರು ಇದ್ದೀರಿ? ನಮ್ಮ ಹಸ್ಬೆಂಡು, ನಮ್ಮಿಬ್ರು ಮಕ್ಕಳು. ಏನು ಮಾಡ್ತಾರೆ ಮಕ್ಕಳು? ದೊಡ್ಡ ಒಂದು ಸೆಕೆಂಡ್ ಇಯರ್ PUC, ಓಕೆ, MES ಕಾಲೇಜಲ್ಲಿ ಓದ್ತಾ ಇದ್ದಾನೆ. Okay. ಚಿಕ್ಕವನು 8th ಸ್ಟ್ಯಾಂಡರ್ಡ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೀರಾ? ಹೌದು. ಮಾಡಕ್ಕೆ ಏನೇನು ತಂದಿದ್ದೀರಾ ಭಾಗ್ಯಲಕ್ಷ್ಮಿ ಅವರೇ? ಪನ್ನೀರ್ ಬಟರ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಚಕ್ಕೆ, ಏಲಕ್ಕಿ, ಲವಂಗ, ಸೋಂಪು, ಗಸಗಸೆ, ಗೋಡಂಬಿ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು, ಬೆಣ್ಣೆ, ಉಪ್ಪು, ಎಣ್ಣೆ. ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಒಂದು ಬಾಣಲಿ ಕೊಡಿ. ಏನಕ್ಕೆ? ಅದನ್ನ ಎಲ್ಲ ಹುರ್ಕೊಂಡು ರುಬ್ಕೋಬೇಕು. ಹುರ್ಕೊಂಡು ರುಬ್ಕೊಳಕ? ಹಾಂ, ಮಾಡಕ್ಕಲ್ಲ ಅಂದರೆ ಫಸ್ಟ್ ರುಬ್ಕೋಬೇಕಲ್ಲ, ಅದಕ್ಕೆ. ಹುರ್ಕೊಳ್ಳಿ. ಒಂಚೂರು ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಸ್ವಲ್ಪ. ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಏನು ಮಗನ ಹೆಸರೇನು? ಜಯಂತ್ ರಾಜು ಅಂತ. ಜಯಂತ್ ರಾಜು. ಓಕೆ. ಚಿಕ್ಕವನ ಹೆಸರು? ಚಿಕ್ಕವನು ಹರ್ಷಿತ್ ರಾಜು. ಹರ್ಷಿತ್ ರಾಜು. ಇನ್ನು ರಾಜು ವಂಶಸ್ಥ ನೀವು? ಹೌದು. ಓಕೆ. ಅದಕ್ಕೇನೆ ಇದನ್ನು ಹಾಕ್ತಾ ಇದ್ದೀನಿ. ಪರವಾಗಿಲ್ಲ. ಎಲ್ಲ ಒಂದೇ ಸರಿನೇ ಹಾಕೊಂಡು ಹಾಕಿ. ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೆಟೊ, ಈರುಳ್ಳಿನ ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ. ಭಾಗ್ಯಲಕ್ಷ್ಮಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಓಕೆ. ಒಂದು 8ರಿಂದ 10 ಗೋಡಂಬಿ. ಓಕೆ. ಒಂದು ಹಾಫ್ ಸ್ಪೂನು ಗಸಗಸೆ ಹಾಕಿ. ಓಕೆ. ಗಸಗಸೆ, ಬೆಳ್ಳುಳ್ಳಿ, ಗೋಡಂಬಿ ಒಂಚೂರು ಸೋಂಪು ಹಾಕ್ತಾ ಇದ್ದೀನಿ. ಹಾಕಿ. ಸ್ವಲ್ಪ ಸೋಂಪು, ಗಸಗಸೆ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಆಮೇಲೆ ಒಂಚೂರು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಆಮೇಲೆ ಮತ್ತೆ ಹಾಕ್ತೀನಿ. ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಆಮೇಲೆ ಚಕ್ಕೆ ಲವಂಗ ಬೇಕು. ಒಗ್ಗರಣೆ ಡಬ್ಬಿ ತಗೊಳ್ಳಿ. 2 ಲವಂಗ ಹಾಕ್ತಾ ಇದ್ದೀನಿ. ಎಸ್, ಎರಡೇ 2 ಲವಂಗ ಸಾಕು. 1 ಪೀಸ್ ಚಕ್ಕೆ, 1 ಚಕ್ಕೆ, ಆಮೇಲೆ 1 ಏಲಕ್ಕಿ ಹಾಕ್ತಾ ಇದ್ದೀನಿ. 1 ಏಲಕ್ಕಿ. ಸಾಕು. ಸಾಕಷ್ಟೇನೆ? ಸಾಕು. ಓಯ್. ಇದನ್ನ ಒಂಚೂರು ಫ್ರೈ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಯಜಮಾನ್ರು ಏನು ಮಾಡ್ತಾರೆ ಮೇಡಮ್? ಅವರು ಟೆಂಪಲ್ ವರ್ಕ್ಸ್, ಅಂದರೆ ದೇವ್ರದ್ದು ಪ್ರಭಾವಳಿ ಮಾಡ್ತಾರಾ? ಪ್ರಭಾವ. ಎಲ್ಲಿ ನಿಮ್ಮದು? ನಮ್ಮದು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲೇ ಫ್ಯಾಕ್ಟ್ರಿ ಇದೆ. ಫ್ಯಾಕ್ಟ್ರಿಲಿ ಮಾಡ್ತೀರಾ? ಹಾಂ. ಸಾಕಾ? ಸಾಕು. ಸಾಕಲ್ಲ? ಸಾಕು. ಇದನ್ನು ರುಬ್ಕೋಬೇಕು. ತಗೊಳ್ಳಿ, ದೊಡ್ಡ ಜಾರ್ ತಗೊಳ್ಳಿ. ಇದಕ್ಕೆ ಖಾರದ ಪುಡಿ ಬೇಕು. ಖಾರದ ಪುಡಿ ಇದೀಗ ಮಿಕ್ಸಿಂಗ್ ಹಾಕೊಂಡ್ಬಿಡ್ತೀರಾ? ಮಿಕ್ಸಿಗೆ. ಓಕೆ. ರವಿ ಅವರ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು 2 ಸ್ಪೂನ್ ಅಷ್ಟು. ನಿಮಗೆ ಖಾರ ಇಷ್ಟ ಅಲ್ವಾ, ಹಾಗಾಗಿ. ಅಯ್ಯೋ, ನನಗೇನು ಖಾರ ಇಷ್ಟ ಅಲ್ಲ ಭಾಗ್ಯಲಕ್ಷ್ಮಿ ಅವರೇ. ಹಾಕಿ ಇನ್ನೊಂದು ಚೂರು ಹಾಕಿ. ಸಾಕು. ನೋಡಿ, ಇವ್ರು ಖಾರ ಹಾಕ್ಸ್ಕೊಂಬಿಟ್ಟು ನಿಮ್ಗೆ ಇಷ್ಟ ಅಲ್ವಾ ಅಂತ ಕೇಳೋದು. ಹೆಂಗಿದೆ ನೋಡಿ ಕತೆ ನಮ್ಮ. ಓಕೆ. ಆಮೇಲೆ ಇದನ್ನ ರುಬ್ಕೊಂತೀನಿ. ರುಬ್ಕೊಳ್ಳಿಮ್ಮ.
ನೀರೇನು ಬೇಡವಾ ಅದಕ್ಕೆ? ಇಲ್ಲ, ಟೊಮೊಟೊದೇ ಸ್ವಲ್ಪ ನೀರ್ ನೀರು ಬಿಟ್ಕೊಳುತ್ತಾ? ಇರುತ್ತೆ. ಬೇಕು ಅಂದರೆ ಹಾಕೋಣ. ಓಹೋ, ಬನ್ನಿ ಸಾಕು, ಬನ್ನಿ. ಫುಲ್ಲು ಪೇಸ್ಟ್ ಹಾಕಬೇಕು. ಎಸ್. ನೆಕ್ಸ್ಟ್ ಈಗ ಒಂಚೂರು ಬಟರ್ ಹಾಕ್ತೀನಿ. ಹಾಕಿಮ್ಮ. ಚೂರು ಎಣ್ಣೆ ಹಾಕಿ. ಸ್ವಲ್ಪ ಎಣ್ಣೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸ್ವಲ್ಪ. ರೈಸ್ ಬ್ರೈನ್ ಆಯಿಲ್ ಸಾಕಾ? ಸಾಕು. ಈಗ ಒಗ್ಗರಣೆಗೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಪನ್ನೀರ್ನ ಫಸ್ಟೇ ಬೇಕಾದ್ರೂ ಹಾಕ್ಬೋದು. ಓಕೆ, ಪನ್ನೀರ್ನ ಇದಕ್ಕೆ ಹಾಕ್ಬೋದು, ಇಲ್ಲ ಆಮೇಲೆ ಕುದಿಬೇಕಾದ್ರೆ ಹಾಕ್ಬೋದು. ಎಸ್ ಮೇಡಮ್. ನಾನು ಆಮೇಲೆ ಹಾಕ್ತೀನಿ. ಹೆಂಗೆ ನೀವು ಅಲ್ಲಿ ಮಾಡ್ತೀರಾ ಹಂಗೆ ಮಾಡಿ. ಚೂರು ಫ್ರೈ. ಇದು ಏನು ಚೆನ್ನಾಗಿರ್ತೀರ ಜೊತೆಗೆ? ಇದು ಚಪಾತಿ, ಪೂರಿ, ನಾನು, ರೋಟಿ. ಏನು ತಂದಿದ್ದೀರಾ ಭಾಗ್ಯಲಕ್ಷ್ಮಿ ಅವರೇ? ಅದೇ ಹಿಟ್ಟು ತಗೊಂಬಂದಿದ್ದೀನಿ ನಿಮಗೆ ಪೂರಿ ಮಾಡಿಕೊಡೋಣ ಅಂತ. ಇದು ಮಾಡೋಕ್ಕೆ ಟೈಮ್ ಸಾಲಲ್ಲ, ಪೂರಿ ಬೇರೆ ಮಾಡ್ತೀರಾ? ಹಾಕ್ರಿ. ಓಕೆ, ಹಾಕ್ಬಿಡ್ತೀನಿ ಇದನ್ನು. ಹಾಕ್ಬಿಡಿ. ಪನ್ನೀರ್ ಹಾಕ್ತಾ ಇದ್ದೀನಿ. ಓಕೆ, ಪನ್ನೀರ್ ಬಟರ್ ಮಸಾಲ ಪನ್ನೀರನ್ನು ಹಾಕಿದ್ದೀವಿ. ಗ್ರೇವಿ ಒಳಗೆ ಪನ್ನೀರು ಮುಳುಗಿದೆ. ನೆಕ್ಸ್ಟು ಒಂಚೂರು ಗರಂ ಮಸಾಲ, ಸ್ವಲ್ಪ ರವಿಯವರ ಗರಂ ಮಸಾಲ ಹಾಕೊಳ್ಳಿ. ಸ್ವಲ್ಪ ಸಾಕಾ? ಸಾಕು. ಆಮೇಲಿಂದ ಕಸೂರಿ ಮೇಥಿ ಹಾಕ್ತೀನಿ. ಹಾಕೊಳ್ಳಿ. ಕಸ್ತೂರಿ ಮೇಥಿ. ಆಮೇಲೆ ಚೂರು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕೊಳ್ಳಿ. ಸ್ವಲ್ಪ ಫ್ರೈ ಆಗಬೇಕದು. ಓಕೆ, ಆಗುತ್ತೆ. ಸ್ವಲ್ಪ ಕಲಸಿ ಚೂರು ಎಣ್ಣೆ ಅಂಶ ಬಿಟ್ಕೋಬೇಕಲ್ಲ, ಹಂಗಾಗಿ ಸ್ವಲ್ಪ ಮುಚ್ಚಿಬಿಡಿ ಲಿಡ್. ಉಪ್ಪು ಹಾಕಿಲ್ಲ ಅಂತ ನಗ್ತಾ ಇರೋ, ನಾನು ಏನು ಮಾಡಲಿ ಹೇಳಿ? ಖಾರದ ವಾಸನೆ ಬರ್ತಾ ಇದೆ ನೋಡಿ ಬರೀ. ಓಕೆ, ಪನ್ನೀರ್ ಬಟರ್ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸರ್, ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ಎಸ್, ಪನ್ನೀರ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಪನ್ನೀರ್ ಬಟರ್ ಮಸಾಲ ಪೀಣ್ಯದಿಂದ ಬಂದಿದ್ದಾರೆ. ಭಾಗ್ಯಲಕ್ಷ್ಮಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಚಪಾತಿ ಪೂರಿಗೆಲ್ಲ ತುಂಬಾ ಸಖತ್ತಾಗಿರುತ್ತೆ. ಒಂದ್ಸರಿ ಮಾಡ್ಕೊಂಡು ತಿನ್ನಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಪನ್ನೀರ್ ಬಟರ್ ಮಸಾಲ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಗೋಡಂಬಿ, ಗಸಗಸೆ, ಸೋಂಪು, ಲವಂಗ, ಚಕ್ಕೆ, ಏಲಕ್ಕಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಅಚ್ಚ ಖಾರದ ಪುಡಿ ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಬೆಣ್ಣೆ, ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ರುಬ್ಬಿದ ಮಸಾಲ, ನೀರು, ಪನ್ನೀರ್ ಹಾಕಿ ಕುದಿಸಿ ಗರಂ ಮಸಾಲ, ಕಸೂರಿ ಮೇಥಿ, ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಮೇಲೆ ಬೆಣ್ಣೆ ಹಾಕಿದರೆ ಪನ್ನೀರ್ ಬಟರ್ ಮಸಾಲ ಸವಿಯಲು ಸಿದ್ಧ. ಓಕೆ, ಪನ್ನೀರನ್ನ ಕೆಲವರು ಎಣ್ಣೆಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ತಾರೆ, ಕೆಲವರು ಡೈರೆಕ್ಟ್ ಆಗಿ ಹಾಕ್ತಾರೆ. ಅದು ಒಬ್ಬೊಬ್ಬರಿಗೆ ರುಚಿ ತಕ್ಕನಾಗಿ. ಎಣ್ಣೆಲಿ ಕರೆದ್ಬಿಟ್ಟು ಹಾಕಿದ್ರೆ ಸ್ವಲ್ಪ ಹಾರ್ಡ್ ಬಂದ್ಬಿಡುತ್ತೆ, ಬಟ್ ಹಂಗೆ ಹಾಕಿದ್ರೆ ಸ್ಮೂತ್ ಆಗಿರುತ್ತೆ. ಎಸ್ ಮೇಡಮ್, ಟ್ರೈ ಮಾಡೋದಾ? ಮಾಡಿ. ಪನ್ನೀರ್ ಬಟರ್ ಮಸಾಲ ತುಂಬಾ ಜನ ತುಂಬಾ ಸರಿ ಅವ್ರವ್ರ ಸ್ಟೈಲಲ್ಲಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಇವತ್ತು ಭಾಗ್ಯಲಕ್ಷ್ಮಿ ಅವ್ರು ಬಂದು ಅವ್ರ ಸ್ಟೈಲಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸರ್. ಉಪ್ಪು ಹಾಕಿಲ್ಲ ಅನ್ಕೊಂಡು ಅಯ್ಯೋ ಉಪ್ಪು ಹಾಕಿ ಅಂತ ಹೇಳಿ ಉಪ್ಪು ಹಾಕಿದ್ದಾರೆ. ತುಂಬಾ ಜಾಸ್ತಿ ಆಯ್ತು ಸರ್. ಇಲ್ಲ ಪರವಾಗಿಲ್ಲ. ಟೆನ್ಷನಿಗೆ ಉಪ್ಪು ಹಾಕದೆ ಮರ್ಬಿಡಿ. ಅಲ್ಲ, ಉಪ್ಪು ಹಾಕೋದು ಮರ್ತಿದ್ರು ಪರವಾಗಿಲ್ಲ. ಉಪ್ಪು ಜಾಸ್ತಿ ಆಗ್ಬಿಟ್ರೆ ಏನು ಮಾಡೋದು? ಯಾಕಂದ್ರೆ ಉಪ್ಪು ಜಾಸ್ತಿ ಆಗೋದು ಕಡಿಮೆ ಆಗೋದ್ರಿಂದ ಅಡುಗೆ ಹೆಂಗಿರುತ್ತೆ ಅಂತ ಹೇಳಕ್ಕ ಅದು ಡಿಸೈಡ್ ಮಾಡೋದು. ಖಾರ ಎಲ್ಲ ಸರಿ ಇದೆ ಸರ್, ಎಲ್ಲ ಕರೆಕ್ಟ್ ಆಗಿದೆ. ಯಾಕಂದ್ರೆ ನಿಮ್ಮನ್ನ ಮೆಚ್ಚೋದೇ ಸ್ವಲ್ಪ ಕಷ್ಟ ಅಂತೀರಾ? ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗ್ಯಲಕ್ಷ್ಮಿ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಪನ್ನೀರ್ ಬಟರ್ ಮಸಾಲವನ್ನು ಮಾಡಿದ್ದಾರೆ. ಇವ್ರಿಗೆ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮುರಳಿ ಅವರೇ,
ನಮ್ಮ ಕೈ ರುಚಿ ಒಂದ್ಸರಿ ನೋಡಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ನಿರ್ಮಲಾ ಈಶ್ವರರಾವ್. ನಿರ್ಮಲಾ ಈಶ್ವರ ಅವರೇ, ಏನ್ ಮಾಡ್ಕೊಂಡಿದ್ದೀರಿ? ನಾವು ಗೃಹಿಣಿ. ಗೃಹಿಣಿ. ಯಜಮಾನ್ರು ಏನ್ ಮಾಡ್ತಾರೆ? ಈಶ್ವರ ರಾವ್ ಅವರು ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟರ್ ಎಲ್ಲಿ ಆಫೀಸರ್, madam? ಆಯುಷ್ ಡಿಪಾರ್ಟ್ಮೆಂಟ್. Okay, ಎಷ್ಟು ಜನ ಮಕ್ಕಳು? ಸ್ಟೇಟ್ ಗೌರ್ಮೆಂಟ್. ಇಬ್ರು ಗಂಡ್ಮಕ್ಳು. ಇಬ್ರು ಗಂಡ್ಮಕ್ಳು ಏನ್ ಮಾಡ್ತಾರೆ? ಒಬ್ಬ ಇಂಜಿನಿಯರ್, ಒಬ್ಬ MBA. ಇನ್ನ ಯಾರಿಗೂ ಮದುವೆ ಆಗಿದ್ದೀವಿ? ಮಾಡಿಲ್ಲ. ಇಲ್ಲ, ಇಬ್ರದ್ದು ಮದುವೆ ಆಗಿದೆ. ಇಬ್ಬರಿಗೂ ಮದುವೆ ಆಗೋಯ್ತಾ? ಅಜ್ಜಿ ಆಗ್ಬಿಟ್ರ ನೀವು? ಅಜ್ಜಿ ಆಗಿಲ್ಲ ಇನ್ನು. ಅಕಟ ಅಜ್ಜಿ ಆಗಿಲ್ಲ? ಇಲ್ಲ ಇಲ್ಲ. ಓಕೆ. 8 months ಆಯ್ತು ಮದುವೆ ಆಗಿ ಇಬ್ರದ್ದು. 3 months? 8 months. 8 months ಅಲ್ಲಿ ಇಬ್ಬರಿಗೂ ಮದುವೆ ಮಾಡ್ಬಿಟ್ರಾ? ಹೌದು, 2 months ಗ್ಯಾಪ್. ಓ, ಎಲ್ಲಿಂದ ತಂದ್ರಿ ಸೊಸೆ ಇದೀರಿನಾ? ಒಬ್ರು ಮಹಾರಾಷ್ಟ್ರ, ಹಾ, ಇನ್ನೊಬ್ರು ಇಲ್ಲೇ ಸಂಜಯ್ ನಗರ. ಸಂಜಯ್ ನಗರ. ಓಕೆ, ನಮ್ಮ ನಾಗಶೆಟ್ಟಳ್ಳಿ ಸಂಜಯ್ ನಗರ. ಹೌದು. ಓಕೆ ಓಕೆ. ಕನ್ನಡ ಬರುತ್ತಾ? ಇವ್ರಿಗೆ ಮಹಾರಾಷ್ಟ್ರದವ್ರಿಗೆ ಬರಲ್ಲ. ಮತ್ತೆ ಎಂತ ಮಾಡೋದು? ನಾವು ಮರಾಠಿ ಮಾತಾಡ್ತೀವಲ್ಲ. ನೀವು ಅವ್ರು ಮರಾಠಿ ದೊಡ್ಡವರು. ಮಾತಾಡ್ತೀರಾ? ಹೌದು, ನಾವು ನೀವು ಜೋಂಜಾಲೆನಾ? ಮರಾಠಿ ಸಮಾಜ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತ ಅಡಿಗೆ ಮಾಡಕ್ಕೋಸ್ಕರ ಬಂದಿದ್ದಾರೆ. ಏನ್ ಮಾಡ್ತಾ ಇದೀರ ಅಡಿಗೆ ನೀವು? ಮೆಂತೆ ಸೊಪ್ಪು ಆಲೂಗಡ್ಡೆ ಪರೋಟ. ಮೆಂತೆ ಆಲೂ ಪರೋಟ. ಮೆಂತ್ಯ ಸೊಪ್ಪು ಆಲೂಗಡ್ಡೆ ಪರೋಟ ಮಾಡ್ತಿದ್ದೀರಾ? ಓಕೆ, ಮಾಡಕ್ಕೆ ಏನೇನ್ ತಂದಿದ್ದೀರಾ? ಸ್ಟಫ್ ಮಾಡಿ. ಆಲೂ ಮೇಥಿ ಪರೋಟ. ಬೇಕಾಗುವ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು, ಆಲೂಗೆಡ್ಡೆ, ಹಸಿ ಮೆಣಸಿನಕಾಯಿ, ಜೀರಿಗೆ, ಸಾಸಿವೆ, ಅರಿಶಿನ, ಚಪಾತಿ ಹಿಟ್ಟು, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡಮ್ಮ. ಹೇಳ್ಕೊಳ್ಳಿ ಫಸ್ಟ್ ನಿಮ್ಗೆ. ಒಂದು ಬಾಣಲೆ ಬೇಕು. ಏನಕ್ಕೆ ಹೇಳಿ ಬಾಂಡೆ? ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಏನ್ ಫ್ರೈ ಮೆಂತ್ಯ ಮಾಡ್ತೀರಿ? ಸೊಪ್ಪಲ್ಲಿ. ಮೆಂತ್ಯ ಸೊಪ್ಪು ಫ್ರೈ ಮಾಡಕ್ಕ? ಹೊಸದಿರಿಗಳ ಅಡಿಗೆ ಬರುತ್ತಾ? ಬರುತ್ತೆ. ಟೀ ಕೊಟ್ಟಿದ್ದೀರ? ಅಡಿಗೆ ಮನೆ ಇನ್ನ ಕೊಟ್ಟಿಲ್ಲ? ಇಲ್ಲ, ಇನ್ನ ಕೊಡ್ಬೇಡಿ. ಕಲಿತಾ ಇದ್ದಾರೆ ಇನ್ನು ಚೆನ್ನಾಗಿ ಸ್ವಲ್ಪ. ಹೌದು, ಆಮೇಲೆ ಕೊಡಿ. ಸ್ವಲ್ಪ ಆರಾಮಾಗಿರ್ಲಿ ಅಲ್ವಾ? ಹೌದು. ಏನಾಕಣ? ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಒಂದ್ 2 spoon ರೈಸ್ ಬ್ರ್ಯಾಂಡ್ ಆಯಿಲ್. ಏನ್ ನಿಮ್ ಸೊಸೆ ಹೆಸರೇನು? ಒಬ್ರು ಪ್ರಾಜಕ್ತ. ಪ್ರಾಜಕ್ತ. ಮಹಾರಾಷ್ಟ್ರದವರಾ? ಹೌದು. ಪ್ರಾಜಕ್ತ. ಇವರು ವಿದ್ಯಾ ಬಂದಿದ್ದಾರೆ. ಇವ್ರು ವಿದ್ಯಾ ಬೆಂಗಳೂರವರಾ? ಹೌದು. ಸಂಜಯ್ ನಗರದವರಾ? ಸಂಜಯ್ ಮತ್ತೆ ಕಂಟಿನ್ಯೂ ಆಗಿ ನೋಡ್ತೀವಿ ನಿಮ್ ಪ್ರೋಗ್ರಾಮ್. Thank you. ತುಂಬಾ ಹೀಗೆಲ್ಲ try ಚೆನ್ನಾಗಿರುತ್ತೆ. ಮಾಡ್ತೀರಾ? ನಮ್ಮ ಮನೆಯವರು ನೋಡ್ತಾ ರಿಟೈರ್ಡ್ ಆಗಿದಾರಲ್ಲ, ನೋಡ್ಕೊಂಡು ಎಂಜಾಯ್ ಮಾಡ್ತಾರೆ ನಿಮ್ ಪ್ರೋಗ್ರಾಮ್. ಅಟ್ಲೀಸ್ಟ್ ನೋಡಿದ್ರೆ ಖುಷಿ ಎಲ್ಲ ನಮ್ಮ ಕಡೆ. ಇಷ್ಟು ದಿನ ನಮ್ಮನ್ನ ನೋಡ್ತಾರೆ, ಇವತ್ತು ನಿಮ್ಮನ್ನ ನೋಡ್ತಾರೆ. ಅದು ಇಂಪಾರ್ಟೆಂಟ್. ಓಕೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಜೀರಿಗೆ. ಸ್ವಲ್ಪ ಮುಂದೆ ಇದ್ರೆ ಚೆನ್ನಾಗಿರುತ್ತೆ. ಜೀರಿಗೆ ಮುಂದೆನಾ? ಓಕೆ. ಸ್ವಲ್ಪ ಜಾಸ್ತಿ. ಮುಂದೆ ಅಂದ್ರೆ ಮುಂದೆ ಅಲ್ಲ ರೀ, ಸ್ವಲ್ಪ ಜಾಸ್ತಿ ಇರಬೇಕು ಅಂತ. ಏನಿದೆ ಮುಂದೆ? ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ. ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಹಸಿಮೆಣಸಿನ್ಕಾಯಿ. ಆಹಾ, ಗಮ್ಮಂತ ಇದೆ. ಇವಾಗ ಮೆಂತ್ಯ ಸೊಪ್ಪ. ಓಕೆ ಓಕೆ ಓಕೆ. ಒಂಚೂರು ಅರಿಶಿನ ಪುಡಿ. ಅರ್ಶಿನ ಪುಡಿ ಬೇಕಾ? ಕೊಡ್ತೀನಿ. ರವಿ ಅವರ ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಾ? ಇಲ್ಲ, ಹಾಕಿ ಸರ್. ಸಾಕು. ಇಬ್ಬರು ಸೊಸೆಯರಿಗೆ ಅಡುಗೆ ಬರಲ್ವಾ? ಬರುತ್ತೆ, ಒಂದು 40% ಬರುತ್ತೆ. ಸಾಕು ಬಿಡಿ, 40% ಬಂದರೆ ಸಾಕು. ಹೌದು. ನೀವೆಲ್ಲ ಊರಿಗೆ ಹೋಗ್ಬಿಟ್ರೆ ಒಂದು 60% ಬರುತ್ತೆ. ಹೌದೌದು. ಒಂದು 3 ತಿಂಗಳು ಕಾಣಿಸ್ಕೊಂಡಿಲ್ಲ 100% ಬಂದ್ಬಿಡುತ್ತೆ. ಮಾಡಬೇಕಲ್ಲ, ಒಂದು ದಿನ ಹೋಟ್ಲ್ ತಿನ್ಬೋದು, 2 ದಿನ ಹೋಟ್ಲ್ ತಿನ್ಬೋದು. ಕಲೀಲೇಬೇಕು. ಯಾವ ಕಾಲಿಲೇ ಬೇಕಾಗ್ತದೆ. ಒಗ್ಗರಣೆ ಬಿ ಭಾಗ 1, 2, 3 ಬುಕ್ ತಗೊಂಡು ಕಲ್ಸ್ಕೊಡಿ. ಅಷ್ಟೇ. ಸ್ವಲ್ಪ ಉಪ್ಪು ಹಾಕ್ತೀನಿ. ಸೊಪ್ಪಲ್ಲಿ ಇರೋ ನೀರು ಬಿಟ್ಕೊಳ್ಳೋದು ಸ್ವಲ್ಪ. ಹೌದೌದು. ಏನಿಷ್ಟ ಈಶ್ವರ ರಾವ್ ಅವ್ರಿಗೆ? ಅವ್ರಿಗೆ ಕೈಮಾ ಸಾರು ತುಂಬ ಇಷ್ಟ. ಕೈಮಾ ಸಾರು ಇಷ್ಟನಾ? ಹೌದು. ನಾನು ಗುರುವಾರದೊತ್ತು ಇವೆಲ್ಲ ಮಾತಾಡ್ತೀರಾ ಬಂದು ನೀವು, ಅದಕ್ಕೆ ನಮ್ಗೆ ಸರ್ ನೀವು ಕೇಳಿದ್ ನಾನು ಹೇಳ್ತಾ ಇದ್ದೀನಿ. ಇರ್ಲಿ ಬಿಡಿ, ಈಶ್ವರ ಅವ್ರಿಗೆ ಇಷ್ಟ, ನಾವೇನು ಬೇಜಾರು ಮಾಡ್ತೀವಿ. ಅದೇ. ಓಕೆ, ಕೈಮಾ ಸಾರಿಗೆ ಏನು ಮಾಡ್ಕೊಡ್ತೀರಾ ಅವ್ರಿಗೆ? ಅಕ್ಕಿ ರೊಟ್ಟಿ, ಮುದ್ದೆ. ಹಾಂ, ವೆರಿ ಗುಡ್. ಇಲ್ಲ, ದೊಡ್ಡವನು ದುಬೈಯಲ್ಲಿದ್ದಾರೆ. ಹೌದಾ? ಇಬ್ರು ಊಟ ಇದ್ರಲ್ಲೇನೆ? ಇಲ್ಲ ಇಲ್ಲ, ಸೊಸೆನೂ ಹೋಗಿದೆ. ಹೋಗ್ಲಿ ಬಿಡಿ, ಮಜವಾಗಿ ಇಟ್ಕೊಂಡ್ ಬರಲಿ. ಇಲ್ಲ, ಕೆಲಸನೇ ಅಲ್ಲಿ. ಅಲ್ಲೇನಾ? ಪರ್ಮನೆಂಟಾ? ಅಲ್ಲಿ ಗೌರ್ಮೆಂಟ್ ಕೆಲಸ. ಹೌದಾ? ಓ, ಅಷ್ಟೇ ಬಿಡಿ, ಅವ್ರು ಇಂಡಿಯಾಗೆ ಬರಲ್ಲ. ನೀವೇ ಹೋಗ್ತಾ ಇರ್ಬೇಕು ದುಬೈಗೆ. ಹೋಗಿ ಬಂದ್ವಿ ಸರ್ 2 ಸತಿ. 2 ಸರಿ ಹೋಗಿ ಬಂದ್ರಾ? ಓಕೆ. ಚಿಕ್ಕವ್ರು ಇಲ್ಲೇ ಇದ್ದಾರಾ? ಅವ್ರೇನು ಕೆಲಸ ಮಾಡ್ತಾರೆ? ಅವರು ಈಗ ಜನಶ್ರೀ ಬ್ಯಾಂಕ್ ಅಂತ ಹ್ಞೂ, ಅಲ್ಲಿ ಕೆಲಸ. ಏನು ಮಾಡಿ ಹೋಗಿಕ್ಕೆ? ಆಫ್ ಆಯ್ತು. ಹಾಕಿ ಬೇಯಿಸಿ ತಂದಿರ್ತಕ್ಕಂಥ ಆಲೂಗಡ್ಡೆ, ಆಲೂಗಡ್ಡೆಗೆ ಈ ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ. ಇದೇ ಥರ ಸಬ್ಬಕ್ಕಿದು ಮಾಡ್ಕೋಬೋದು. ಮತ್ತೆ ಸಬ್ಬಕ್ಕಿದು ಸಬ್ಸಿಗೆ ಸೊಪ್ಪು ಹಿಂಗೆ ಸೇಮ್ ಸಬ್ಬಕ್ಕಿ ಸೊಪ್ಪು ಬದಲು ಸಬ್ಸಿಗೆ ಸೊಪ್ಪು. ಹೌದು. ಆಮೇಲೆ ಇಲ್ಲ ಅಂದರೆ ಇದು ಪುದೀನ. ಪುದೀನ ಅದು ತುಂಬ ಚೆನ್ನಾಗಿರುತ್ತೆ. ಬರೀ ಆಲೂಗಡ್ಡೆ ಮಾಡೋ ಬದಲು. ಒಳ್ಳೆ ಮಿಕ್ಸ್ ಆಯ್ತು. ಆಯ್ತು. ಮಸಾಲಾದ ಜೊತೆಗೆ ಬೇಯಿಸ್ಕೊಂಡಿರ್ತಕ್ಕಂಥ ಆಲೂಗಡ್ಡೆ ನೀಟಾಗಿ ಮಿಕ್ಸ್ ಮಾಡಿದ್ದಾರೆ. ಆಯ್ತು. ಓಕೆ. ಸ್ವಲ್ಪ ತಣ್ಣಗಾದ್ರೆ ಹಾಗೆ ಗೋಧಿ ಹಿಟ್ಟು ಅಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಲಸಿ. ಮಾಮೂಲಿ ಚಪಾತಿ ಹಿಟ್ಟು ಮನೇಲಿ ನೀವು ಏನು ಕಲ್ಸ್ಕೊಳ್ತೀರಾ ಅದೇ ಹಿಟ್ಟು. ಹೌದು. ಎಸ್ ಮೇಡಮ್.
ಇದು ತವಾ ಇಟ್ಕೊಳ್ಳಾ? ಹಾಂ, ಸ್ವಲ್ಪ ಕಮ್ಮಿ ಮಾಡಿ. ಎಸ್. ಹೊಸಗೆ ಏನಿಷ್ಟ ಅತ್ತೆ ಮಾಡೋದು? ಎಲ್ಲ ಚೆನ್ನಾಗಿದೆ ಎಲ್ಲ ಮತ್ತೆ ಚೆನ್ನಾಗಿದೆ ತಿಂತಾರಾ? ಅಂತಾರೆ, ಡಿಫ್ರೆಂಟ್ ಆಗಿರುತ್ತಲ್ಲ ಸರ್, ಅವ್ರ ಮನೆದು ನಮ್ಮ ಮನೆದು. ಹೌದು ಸ್ವಲ್ಪ ಏನು ಡಿಫ್ರೆಂಟ್ ಇರ್ತದೆ? ಮರಾಠಿಯವ್ರ ಮನೆಯೆಲ್ಲ ಒಂದೇ ಥರ ಇರ್ತದೆ, ಸುಮ್ಮನೆ ಏನು ಡಿಫ್ರೆಂಟ್ ಆಗಿರ್ತದೆ? ಆದರೂ ಅವ್ರು ಮಹಾರಾಷ್ಟ್ರದವರು, ಇವರು ಯಾರು ಸ್ವಲ್ಪ ಇವ್ರಾ? ಡಿಫ್ರೆಂಟ್ ಎರಡನೇ ಇದ್ದೇ ಸೊಸೆ? ಇರುತ್ತೆ. ಎರಡನೇ ಸೊಸೆ ಸಂಜಯ್ ನಗರದವರು. ಸಂಜೆ ಇರ್ತಲ್ಲ ಅವ್ರು ಮಹಾರಾಷ್ಟ್ರವ್ರ ಕತೆ ಬಿಡಿ, ಅವ್ರು ದುಬೈಗೆ ಹೋದ್ರು, ಅವ್ರು ಇನ್ನೇನು ಇಲ್ಲಿ ಬರೋದು ಇಲ್ಲ, ನಿಮ್ಮ ರುಚಿ ನೋಡೋದು ಇಲ್ಲ ಅವ್ರನ್ನ. ಸರ್ ಇದ್ರ ಸ್ಟಫ್ ಮಾಡ್ತಾ ಇದ್ದೀವಿ. ಎಸ್. ಆಲೂಗಡ್ಡೆ ಒಗ್ಗರಣೆ ಏನು ಹಾಕೊಂಡಿದ್ವಿ, ಮೆಂತ್ಯ ಸೊಪ್ಪಿನ ಒಗ್ಗರಣೆ ಏನು ಹಾಕೊಂಡಿದ್ವಿ, ಅದನ್ನ ಮಿಶ್ರಣ ಅದು, ಅದ್ರ ಜೊತೆಗೆ ಅದನ್ನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹೂರ್ಣ ಥರ ಇಟ್ಟು ಒಬ್ಬಟ್ಟು ಥರ ಲಟ್ಟಿಸ್ತಾ ಇದ್ದಾರೆ ಇವಾಗ. ಓಹೋ, ತಗೊಳ್ಳೋ ಹೂರ್ಣನೇ ಇದು ಹಿಟ್ಟೆ ದಪ್ಪ ಇರುತ್ತಲ್ಲ ಇದು? ಇಲ್ಲ ಸರ್, ಸ್ವಲ್ಪ ಕಮ್ಮಿ ತಗೋಬೇಕು, ಯಾಕಂದ್ರೆ ಇದು ಸೇರುತ್ತಲ್ಲ ದೊಡ್ಡದಾಗುತ್ತೆ. ಓಕೆ ನಮ್ಮ ಸೈಜ್ ಹೆಂಗೆ ಮಾಡ್ಕೋಬೋದು. ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ನಿಮ್ಮ ಮನೇದು ಎಲ್ಲಿ ಅಂತ ಹೇಳಿದ್ರಿ? ಜೆ.ಪಿ. ನಗರ್. ಜೆ.ಪಿ. ಹತ್ರ ಇಲ್ಲಿಂದ ಅಲ್ಲ ಹೆಚ್ಚು ಕಡಿಮೆ? ಸ್ವಲ್ಪ ಮೆತ್ತಗೆ ಲಟ್ಟಿಸ್ಬೇಕು ಸರ್. ಓಕೆ, ಈಚೆ ಬರಬಾರ್ದು, ಒತ್ತಡ ಹಾಕಬಾರ್ದು. ಓಕೆ. ಆಲೂ ಪರೋಟ, ಆಲೂ ಮೇಥಿ ಪರೋಟ ಈಸಿಯಾಗಿ ಮನೇಲಿ ಹೌದು ಮಾಡ್ಕೋಬಹುದು. ಸರ್, ಇಂಗ್ರೀಡಿಯೆಂಟ್ಸ್ ತುಂಬ ಕಮ್ಮಿ, ಓಕೆ. ಎಲ್ರಿಗೂ ಇಷ್ಟ ಆಗುತ್ತೆ. ಈ ಒಂದು 2-3 ದಿನ ಇಟ್ಕೊಂಡು ತಿನ್ಬೋದಾ? ಆಗಲ್ಲ, ಇಲ್ಲ, ಇದು ಸ್ವಲ್ಪ ಅವಾಗಲೇ ಮಾಡಿ ಅವಲೇ ತಿನ್ಬೇಕು. ಬಿಸಿ ತಿಂದರೆ ಚೆನ್ನಾಗಿ. ಎಸ್. ಒಳ್ಳೆ ಆಲೂ ಮೇಥಿ ಪರೋಟ, ಪಕ್ಕದಲ್ಲಿ ಗಟ್ಟಿ ಮೊಸರು ಇಟ್ಕೊಂಡು ಚಟ್ನಿ ಪುಡಿ ಮೇಲೆ ಹಾಕ್ಕೊಂಡು, ಇಲ್ಲ ಕಡಲೆಕಾಯಿ ಬೈ ಚಟ್ನಿ ಇಟ್ಕೊಂಡು ಪಕ್ಕದಲ್ಲಿ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಸಾಕಾ? ಆ ಕಡೆ ಒಂದು ಚೋಟಿ. ಈ ಕಡೆನಾ? ಹಾಂ, ಇಲ್ಲಿ ಈ ಕೆಳಗಡೆ. ಹಿಂಗೇನಾ? ಹಾಂ, ಅಷ್ಟೇ. ಓಕೆ. ಎಣ್ಣೆ ಹಾಕೋಣ? ಬೇಡ, ಬೇಡ, ಆಮೇಲೆ ಓಕೆ. ಸ್ವಲ್ಪ ದೊಡ್ಡದೇ ಆಯಿತು. ಎಸ್, ಇಲ್ಲಿ ಪರವಾಗಿಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಓಕೆ. ಏನು ಇದಕ್ಕೆ ಪಕ್ಕಕ್ಕೇನು ಸೈಡ್ಗೇನು? ಓಹೋ, ಗಟ್ಟಿ ಮೊಸರು, ಮೆಂತ್ಯ ಸೊಪ್ಪು, ಆಲೂಗಡ್ಡೆ ಪರೋಟ. ಮೆಂತ್ಯ ಸೊಪ್ಪು ಆಲೂಗಡ್ಡೆ ಪರೋಟ, ಅದಕ್ಕೊಂದು ಚಟ್ನಿ ಪುಡಿ, ಪಕ್ಕದಲ್ಲಿ ಗಟ್ಟಿ ಮೊಸರು ಹಾಕೊಂಡು ತಿಂತಾ ಇದ್ರೆ ಮಜಾನೇ ಬೇರೆ ಸರ್. ಗುರುವಾರ ದಿನ ಬೇರೆ ಜ್ಞಾಪಿಸ್ಕೊಳ್ಳೇಬೇಡಿ ಅಂತ ಇದ್ದಾರೆ ನಿರ್ಮಲಾ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಆಲೂ ಮೇಥಿ ಪರೋಟ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿ ಮೆಣಸಿನಕಾಯಿ, ಮೆಂತ್ಯ ಸೊಪ್ಪು, ಅರಿಶಿನ, ಉಪ್ಪು ಹಾಕಿ ಹುರಿದು ಬೇಯಿಸಿದ ಆಲೂಗೆಡ್ಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ತಯಾರಿಸಿಕೊಳ್ಳಿ. ಕಲಸಿಕೊಂಡ ಚಪಾತಿ ಹಿಟ್ಟಿನ ಮಧ್ಯೆ ತಯಾರಿಸಿಕೊಂಡ ಮಸಾಲವನ್ನು ತುಂಬಿ ಮುಚ್ಚಿ ಲಟ್ಟಿಸಿ ಕಾದ ತವಾದ ಮೇಲೆ ಎಣ್ಣೆ ಹಾಕಿ ಬೇಯಿಸಿ. ಈಗ ಆಲೂ ಮೇಥಿ ಪರೋಟ ಸವಿಯಲು ಸಿದ್ಧ. ಓಕೆ ನಿರ್ಮಲಾ ಅವರೇ, ಟೇಸ್ಟ್ ಮಾಡ್ಬೋದಾ? ಖಂಡಿತ ಟೇಸ್ಟ್ ಮಾಡೋಣ. ಮಾಡಿ. ಇಷ್ಟು ದೊಡ್ಡದಿದೆಯಲ್ಲಪ್ಪ, ಒಂದು ತಿಂದ್ರೆ ಅದು ಪಾಚ್ಕೊಂಡ್ಬಿಡ್ತೀವಿ. ಮನೇಲಿ ಮಾಡಿದಾರೆ ಅಭ್ಯಾಸ. ನಿಮ್ಮಲ್ಲಿ ದೊಡ್ಡ ಮಾಡ್ತೀರಾ? ಹ್ಞೂ ಸರ್. ನಮ್ಮಲ್ಲಿ ಪರೋಟ ಕಡಿಮೆ. ಇದ್ರ ಜೊತೆಗೆ ಏನು ಹಾಕೋಣ ಅಂತೀರಿ? ಮೊಸರು ಹಾಕೊಳ್ಳಿ ಒಂದು ಸೈಡಲ್ಲಿ. ಗಟ್ಟಿ ಮೊಸರು, ಕಡಲೆಕಾಯಿ ಬೀಜದ ಪುಡಿನಾ? ನಿಮ್ಮನೇದೇನ ಇದು? ಹೌದು. ಅದು ಹೆಂಗೆ ಬಂತು ನಿಮ್ಮ ಮನೆಗೆ ಅಂತ ಗೊತ್ತಿಲ್ಲ. ಮಾಡ್ತೀವಿ ಸರ್, ನೀವು ಪರೋಟ ಮಾಡ್ತೀರಾ? ಮಾಡಿದಾಗ ಖಂಡಿತ ಇದು ಮಾಡಿದ್ರೆ. ಮಾಡೇ ಮಾಡ್ತೀರಾ? ಮಾಡಿ ಇಟ್ಕೊಳ್ಳಲ್ಲ, ಬೇಕಾದಾಗ ಮಾಡ್ಕೊಳ್ಳೋದು. ಹಾಂ, ಸ್ವಲ್ಪ ಸರ್ ಉಪ್ಪು ಎಲ್ಲ ಹಾಕ್ತಾರೆ. ಕರೆಕ್ಟಾಗಿ ಹಾಕಿರ್ತೀರಾ ನಿರ್ಮಲಾ ಅವರೇ. ಏನು ಇವತ್ತು ನೆನ್ನೆ ಪರೋಟ ಮಾಡ್ತಾ ಇದೀರೇನ್ರಿ ನೀವು? ಆ ಮೊಸರು ಕಡೆ ಕಲಿಸ್ಕೊಂಡು ತಿಂತೀವಿ. ಅದ್ಭುತ ಇದೆ. ಶೇಂಗಾ ಚಟ್ನಿ ಪುಡಿಯ ಜೊತೆಗೆ ಗಟ್ಟಿ ಮೊಸರನ್ನ ಹಾಕಿ ಪರೋಟ ತಿಂತಾ ಇದ್ರೆ ಬಿಸಿ ಬಿಸಿಯಾಗಿ ಅದ್ರ ಮಜಾನೇ ಬೇರೆ. ತುಂಬ ಚೆನ್ನಾಗಿದೆ. ಇದ್ಯಾರು ಇಷ್ಟ ನಿಮ್ಮಲ್ಲಿ? ಎಲ್ಲರಿಗೂ ಇಷ್ಟ ಸರ್. ಹೌದಾ? ಮತ್ತೆ ಮೂಲಂಗಿ ಪರೋಟ ಮಾಡ್ತೀನಿ, ಅದು ತುಂಬ ಇಷ್ಟ. ದಯವಿಟ್ಟು ಮಾಡಿಬಿಡಿ ಅದನ್ನು. ನಮಗೂ ಮೂಲಂಗಿ ಆಗ್ಬರಲ್ಲ. ಆಗ್ಬಿಟ್ಟು ಅದಕ್ಕೆ ಮಾಡಿ. ಸದ್ಯ ಮೂಲಂಗಿ ಮಾಡಿಲ್ವಲ್ಲ ನೀವು? ಅಬ್ಬಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಬಿಸಿ ಬಿಸಿಯಾದಂಥ ಆಲೂ ಪರೋಟ, ಅದಕ್ಕೆ ಆ ಚಟ್ನಿ ಪುಡಿ, ಗಟ್ಟಿ ಮೊಸರು, ಒಂದ್ಸರಿ ತಿಂದು ನೋಡ್ಬಿಟ್ರೆ ಅದ್ರ ಮಜಾ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮೇಡಮ್, ಭಾಳ ಖುಷಿ ಆಯಿತು.
ನೋಡಿ ನಿಮ್ಮ ಮತ್ತೆ ಹೆಲ್ಪ್ ಮಾಡ್ತಾ ಇರೋದಷ್ಟೇ ನೀವು. ಅಡುಗೆ ಕಲ್ತ್ರಾ? ಅಡುಗೆ ಕಲಿತಾ ಇದ್ದೀನಿ. ನಿಧಾನಕ್ಕೆ ಕಲೀರಿ, ಬೇಕಾದಷ್ಟು ಟೈಮ್ ಇದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾ. ತುಂಬ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ ಮುರಳಿಯವರೇ. ಆಮೇಲೆ ತಿನ್ಕೊಳ್ಳಿ, ನೀವು ತಿನ್ನೋ ವಿಚಾರ ಯಾವಾಗಲೂ ಇದ್ದೇ ಇರುತ್ತೆ. 2 ಗಂಟೆ ಆಯಿತು, ಕಾರ್ಯಕ್ರಮ ಮುಗಿಸಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ, ಮುರಳಿಯವರೇ ನಮಗೂ ಒಂದು ಚಾನ್ಸ್ ಕೊಡ್ರಿ, ನಾವು ಅಡುಗೆ ಮಾಡ್ತೀವಿ ಅಂತ. ಖಂಡಿತವಾಗ್ಲೂ ನಿಮಗೋಸ್ಕರನೇ ಕಾರ್ಯಕ್ರಮ ಇರೋದು. ನಮಗೆ ಫೋನ್ ಮಾಡಿ, ಮೆಸೇಜ್ ಮಾಡಿ, ಸಿಕ್ದಾಗ ಹೇಳಿ, ಫೇಸ್ಬುಕ್ಕಲ್ಲಿ ಹಾಕಿ, ಟ್ವಿಟರಲ್ಲಿ ಹಾಕಿ, ಎಲ್ಲ ಒಂದು ಕಡೆ ಹಾಕಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತೀನಿ ತಿಳಿಸಿ ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮ ಮುಗಿಸ್